ಗೆಳೆಯನ ಹೃದಯ ಮರ್ಮ ತಿಳಿಯದ ಮಹಾಬಲೆಯನು ತನ್ನ ಸಂತೋಷ ವ್ಯಕ್ತಪಡಿಸಿ, ನಿಜವಾದ ಸ್ನೇಹಿತರೆಂದರೆ ನೀವೇ ಸರಿ ಎಂದು ನಾಗೇಂದ್ರಪ್ಪನನ್ನು ಕೊಂಡಾಡಿದ. ಈಗ ನಿಮ್ಮಿಂದ ನನಗೊಂದು ಸಹಾಯವಾಗಬೇಕು. ಏನು ಸಹಾಯ? 5,000 ರೂಪಾಯಿ ನನಗೆ ಸಾಲವಾಗಿ ಕೊಟ್ಟಿರಿ. 2 ತಿಂಗಳಲ್ಲಿಯೇ ವಾಪಸ್ ಕೊಡ್ತೇನೆ. ನನ್ನಲ್ಲಿ ಹಣವಿದ್ದಿದ್ದರೆ ನಿಮ್ಮಲ್ಲಿ ಅಂಗಲಾಚುತ್ತಿರಲಿಲ್ಲ. ಮಹಾಬಲೆಯನು ಧರ್ಮ ಸಂಕಟಕ್ಕೀಡಾದರೂ ಹಣ ಕೊಡದೆ ವಿಧಿಯಿಲ್ಲ. ನನ್ನಲ್ಲಿ ರೂಪಾಯಿಗಳಿಲ್ಲವೆಂದು ಹೇಳಲು ಬಾಯಿಲ್ಲದಂತಾಯಿತು. ಮಹಾಬಲೆಯನ ಆಗು ಹೋಗುಗಳನ್ನು ನಾಗೇಂದ್ರಪ್ಪನು ತಿಳಿದಿರುವುದರಿಂದ ಒಪ್ಪಿಕೊಳ್ಳದೆ ವಿಧಿಯಿಲ್ಲ. ಕೊಡ್ತೇನೆ ಬನ್ನಿ. ನನಗಾಗಿ ನೀವು ಕೆಲಸ ಕಾರ್ಯ ಬಿಟ್ಟು ಓಡಾಡುತ್ತಿರುವಾಗ ನಿಮಗೆ ಹಣವಿಲ್ಲವೆಂದರೆ ಆಗುವುದೇ? ಸಂಕಟ ನುಂಗಿಕೊಂಡು ಹೇಳಿದ ಮಹಾಬಲಯ್ಯ. ಮಾತನಾಡುತ್ತಲೇ ಇಬ್ಬರೂ ಬಸ್ ನಿಲ್ದಾಣದ ಬಳಿಗೆ ಬಂದರು. ಬಸ್ಸು 1 ಗಂಟೆಯ ನಂತರ ಬರುವುದೆಂದು ತಿಳಿದ ಕಾರಣ ಅಲ್ಲಿಯೇ ಇರುವ ಹೋಟೆಲಿಗೆ ಹೋಗಿ ತಿಂಡಿ ತಿಂದು ಕಾಫಿ ಕುಡಿದು ಹೊರಬಂದರು. ದುರ್ಗಾಪ್ರಸಾದನಿಗೆ 7,000 ರೂಪಾಯಿಗಳನ್ನಿತ್ತರೆ ತನಗೇನೊಂದು ತೊಂದರೆಯೂ ಬರದೆಂದು, ಮುಂದೆ ಈತನ ಸಹವಾಸದಿಂದ ಆದಷ್ಟು ದೂರವಿರಬೇಕೆಂದು ನಾಗೇಂದ್ರಪ್ಪನು ತನ್ನಲ್ಲಿಯೇ ನಿರ್ಧಾರ ಮಾಡಿಕೊಂಡಿರುವನು. 7,000 ರೂಪಾಯಿಗಳೇ ಸಾಲವಾಗಿ ಬೇಕೆಂದು ಕೇಳುತ್ತಿದ್ದ. ಪೂರಾ ಹಣ ಕೇಳಿದರೆ ಇವನ ಅನುಮಾನಕ್ಕೆ ಕಾರಣವಾಗುವುದೆಂದುಕೊಂಡು 5,000 ರೂಪಾಯಿ ಕೇಳಿದ್ದಾನೆ. ತನ್ನಾಕೆಯು ಹೇಳಿದ ಹಿತೋಪದೇಶವನ್ನು ಜ್ಞಾಪಕಕ್ಕೆ ತಂದುಕೊಂಡು ಆಕೆ ಹೇಳಿದಂತೆಯೇ ಆಯಿತು. ಮೊದಲೇ ಅವಳ ಮಾತಿನಂತೆ ನಡೆದಿದ್ದರೆ ಮಗನನ್ನು ಕಳೆದುಕೊಳ್ಳುವ ಅವಶ್ಯಕತೆ ಇರಲಿಲ್ಲವೆಂದುಕೊಂಡ. ಮಗನು ಸತ್ತದನ್ನು ಸ್ಮರಿಸಿಕೊಂಡರೆ ಅವನ ಶರೀರಕ್ಕೆ ಬೆಂಕಿ ಇಟ್ಟಂತಾಗುವುದು. ಮಹಾಬಲೆಯನಿಗೆ ಬೆಂಬಲವಿತ್ತು ಸಹಕರಿಸಿದ್ದರಿಂದ ತಾನಾಗಿಯೇ ಮಗನನ್ನು ಮಾರಿಗೆ ಬಲಿ ಕೊಟ್ಟಂತಾಯಿತು ಎಂದುಕೊಂಡಿದ್ದಾನೆ. ನಾಗೇಂದ್ರಪ್ಪನ ಆಲೋಚನೆ ಆ ರೀತಿ ಇದ್ದರೆ ಮಹಾಬಲೆಯನು ತನ್ನ ಮನದಲ್ಲಿ ಇವನನ್ನು ಜೊತೆಯಲ್ಲಿ ಕರೆದುಕೊಂಡು ತಿರುಗಾಡಿದ್ದರಿಂದ ಸಾವಿರಾರು ರೂಪಾಯಿಗಳು ನಷ್ಟವಾಯಿತೆಂದು ಭಾವಿಸಿರುವನಲ್ಲದೆ, ಈಗ ಕೊಡುವ 5,000 ರೂಪಾಯಿ ವಾಪಸ್ ಬಂದರೆ ಮಸಣಕ್ಕೆ ಹೋದ ಹೆಣವು ಬದುಕಿ ಮನೆಗೆ ಬಂದಂತೆ ಆಗುವುದು ಎಂದುಕೊಂಡನು. ಹಣ ಕೊಡಲು ಮನಸ್ಸಿಲ್ಲದವರು ಆ ಪರಿಸ್ಥಿತಿಯಲ್ಲಿ ರೂಪಾಯಿ ಕೊಡಲೇಬೇಕಾಗಿದೆ. ಒಬ್ಬರನ್ನೊಬ್ಬರು ಒಂದೊಂದು ಬಗೆಯ ಆಲೋಚನೆ ಆವರಿಸಿಕೊಂಡಿದ್ದರೂ ಇಬ್ಬರೂ ಬಾಯಿ ಬಿಟ್ಟು ಹೇಳಲಾರದ ಸ್ಥಿತಿಯಲ್ಲಿ ಇರುವರು. ಮಗನನ್ನು ಕಳೆದುಕೊಳ್ಳದೆ ಹೋಗಿದ್ದರೆ ನಾಗೇಂದ್ರಪ್ಪನ ಈ ಆಲೋಚನೆಗೆ ಅವಕಾಶವಿರುತ್ತಿರಲಿಲ್ಲ. ವಯಸ್ಸಿಗೆ ಬಂದ ಪುತ್ರನನ್ನು ಕಳೆದುಕೊಂಡಿರುವುದರಿಂದ ಮರಣ ಪರ್ಯಂತರ ದುಃಖ ಪಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಇಬ್ಬರ ಮನಸ್ಸು ಒಡೆದು ಹೋಗಿರುವುದರಿಂದ ಅಕ್ಕಪಕ್ಕದಲ್ಲಿ ನಿಂತಿದ್ದರೂ ಒಬ್ಬರೊಡನೊಬ್ಬರು ಮಾತನಾಡದೆ ತಮ್ಮ ತಮ್ಮ ಯೋಚನೆಗಳಲ್ಲಿಯೇ ಮುಳುಗಿ ಹೋಗಿರುವರು. ಪರಸ್ಪರ ಮನಸ್ತಾಪ, ಜಿದ್ದು, ದ್ವೇಷವಿರುವುದು ಅಂದಾನಪ್ಪ ಮಹಾಬಲಯ್ಯನಿಗೆ. ಮೇಕೆಗಳ ಕಾಳಗ ನರಿಯ ಮೃತ್ಯು ಎಂಬ ಗಾದೆಯಂತೆ ಅವರಿಬ್ಬರ ಜಗಳದಲ್ಲಿ ಬಲಿಯಾದವನು ನಿರಪರಾಧಿಯಾದ ಅಶೋಕ. ಜಿದ್ದಿನ ಪರಿಣಾಮವಾಗಿ ಮಹಾಬಲಯ್ಯನು ಮಗಳನ್ನೂ ಅಂದಾನಪ್ಪನು ಮಗನನ್ನು ಬಲಿ ಕೊಟ್ಟಿದ್ದರೂ ವಿವೇಕಕ್ಕೆ ಶರಣಾಗದೆ ಇನ್ನೂ ಹೆಚ್ಚಿನ ದ್ವೇಷ ಸಾಧಿಸುತ್ತಾ ಒಬ್ಬರನ್ನೊಬ್ಬರು ನಾಶಪಡಿಸುವ ಮಹಾಸಾಹಸಕ್ಕೆ ತೊಡಗಿದ್ದಾರೆ. ಮಹಾಬಲಯ್ಯ ನಾಗೇಂದ್ರಪ್ಪ ಇಬ್ಬರೂ ತಮ್ಮ ತಮ್ಮ ಯೋಚನೆಗಳಲ್ಲಿಯೇ ಮುಳುಗಿರುವಾಗ ವಾಯುನಗರಕ್ಕೆ ಹೋಗುವ ಬಸ್ಸು ಬರಲು ಇಬ್ಬರೂ ಟಿಕೆಟ್ ಪಡೆದು ಬಸ್ಸಿನಲ್ಲಿ ಕುಳಿತರು. ಇಬ್ಬರೂ ಯೋಚನೆ ಮಾಡುವುದು ತಪ್ಪಲಿಲ್ಲ. ಇನ್ಸ್ಪೆಕ್ಟರ್ ಬಳಿ ವಚನವಿತ್ತ ಪ್ರಕಾರ ಗುಡಿಯಪ್ಪನು ಸಕಾಲಕ್ಕೆ ಸರಿಯಾಗಿ ಗಾಳಿರಾಯನ ಬಂಗಲೆಗೆ ಆಗಮಿಸಿದ. ದೇವರು, ಜ್ಯೋತಿಷ್ಯ, ಪೀಡೆ, ಪಿಶಾಚಿಗಳ ವಿಷಯವಾಗಿ ಏನೊಂದು ನಂಬಿಕೆಯನ್ನೂ ತಾಳದೇ ಇರುವ ಉಗ್ರನಾಥನಿಗೆ ನಂಬಿಕೆ ಉಂಟು ಮಾಡಬೇಕಾಗಿದೆ. ಉಗ್ರನಾಥನ ಮೇಲೆ ತನ್ನ ಮಹಿಮಾ ಶಕ್ತಿಯನ್ನು ತೋರುವ ಉದ್ದೇಶ ಹೊಂದಿದ ಗುಡಿಯಪ್ಪನು ಸೂಕ್ತ ವ್ಯವಸ್ಥೆ ಮಾಡಿಕೊಂಡೇ ಬಂದಿರುವನು. ಗುಡಿಯಪ್ಪನು ಹೋಗುವ ವೇಳೆಗೆ ಆತನಿಗೆ ಮೊದಲೇ ಆಗಮಿಸಿರುವ ರುದ್ರಮೂರ್ತಿ ಇನ್ಸ್ಪೆಕ್ಟರನು ಗಾಳಿರಾಯನೊಡನೆ ಮಾತನಾಡುತ್ತಾ ಕುಳಿತಿರುವನು. ಗುಡಿಯಪ್ಪನಿಗೆ ಸುಖಾಗಮನ ಬಯಸಿದ ಇನ್ಸ್ಪೆಕ್ಟರನು ಪರಸ್ಪರ ಪರಿಚಯ ಮಾಡಿಸಿದ. ನಾಲ್ವರು ಮಾತನಾಡುತ್ತಾ ಕುಳಿತಿರಲು ಇನ್ಸ್ಪೆಕ್ಟರ್ನ ಗೆಳೆಯರಾದ ವಿರೂಪಾಕ್ಷಯ್ಯ, ಶೇಷಾಚಲಂ ಮತ್ತು ಪರ್ವತಯ್ಯ ಈ ಮೂವರು ಆಗಮಿಸಿ ಇನ್ಸ್ಪೆಕ್ಟರ್ ಮೂಲಕ ಗುಡಿಯಪ್ಪನ ಪರಿಚಯ ಮಾಡಿಕೊಂಡು ವಿರಾಜಮಾನರಾಗಿ ಕುಳಿತರು. ಎಲ್ಲರೂ ವಿನೋದವಾಗಿ ಮಾತನಾಡುತ್ತಿರಲು ಗಾಳಿರಾಯನ ಗೆಳೆಯ ಬಾಲಚಂದ್ರನು ಆಗಮಿಸಿ ತನ್ನ ಸ್ಥಾನದಲ್ಲಿ ಕುಳಿತ.
ಲೋಕಾಭಿರಾಮರಾಗಿ ಮಾತನಾಡುತ್ತಾ ಕುಳಿತಿದ್ದ ಉಗ್ರನಾಥನು ತನ್ನ ಸ್ನೇಹಿತ ನಂದಕುಮಾರನೊಡನೆ ಆಗಮಿಸಿದ. ಸುಮಾರು 6 ಅಡಿ ಎತ್ತರವಾಗಿರುವ ಉಗ್ರನಾಥನು ದಷ್ಟಪುಷ್ಟನಾಗಿಯೇ ಇದ್ದು ಅಗಲವಾದ ಮುಖವುಳ್ಳವನಾಗಿದ್ದಾನೆ. ಮುಖವು ಸದಾ ಉಗ್ರವಾಗಿಯೇ ಇರುವುದು. 5 ಅಡಿ ಎತ್ತರವಿರುವ ನಂದಕುಮಾರನು ತೆಳುವಾದ ಶರೀರವುಳ್ಳವನಾಗಿ ಬಿಳಿಯ ವರ್ಣವುಳ್ಳವನಾಗಿದ್ದಾನೆ. ಇನ್ಸ್ಪೆಕ್ಟರನು ಉಗ್ರನಾಥನಿಗೆ ಅಲ್ಲಿದ್ದವರೆಲ್ಲರ ಹೆಸರುಗಳನ್ನು ಹೇಳಿ ಪರಿಚಯ ಮಾಡಿಸಿದ. ಉಗ್ರನಾಥನು ಪ್ರತಿಯೊಬ್ಬರಿಗೂ ಹಸ್ತಲಾಘವವಿತ್ತರೂ ಕೆಲವರನ್ನ ನೇರ ನೋಟದಿಂದ, ಹಲವರನ್ನ ಓರೆ ನೋಟದಿಂದ ನೋಡಿ ನಂದಕುಮಾರನೊಡನೆ ಕುರ್ಚಿಯ ಮೇಲೆ ಕುಳಿತ. ಗಾಳಿರಾಯನು ಗಂಭೀರ ಭಾವದಿಂದ ಉಗ್ರನಾಥನ ಮುಖ ಈಕ್ಷಿಸಿ ನೋಡಿ ಸೇವಕನನ್ನು ಕರೆದು ಸನ್ನೆ ಮಾಡಲು ಆತನು ಎಲ್ಲರಿಗೂ ಬಾದಾಮಿ ಹಾಲು ತಂದುಕೊಟ್ಟ. ಎಲ್ಲರೂ ಹಾಲು ಕುಡಿದು ಮುಗಿಸಿ ತರುವಾಯ ಇನ್ಸ್ಪೆಕ್ಟರ್ ಮಾತಿನಂತೆ ಉಗ್ರನಾಥನು ಆರಂಭ ಮಾಡಿದ. ಸಗರ ಚಕ್ರವರ್ತಿಗೆ 60,000 ಜನ ಮಕ್ಕಳಿದ್ದರೆಂದು ಪುರಾಣದಲ್ಲಿ ಬರೆದಿದೆ. 60,000 ಮಕ್ಕಳು ತಪಸ್ಸಿನ ಫಲವಾಗಿ ಒಂದೇ ಸಾರಿ ಸೃಷ್ಟಿಯಾದರೆ, ಅಥವಾ ಚಕ್ರವರ್ತಿನಿಯು ವರ್ಷಕ್ಕೆ 2 ವರ್ಷಕ್ಕೆ ಒಬ್ಬಿಬ್ಬರಂತೆ ಹೆತ್ತಳೋ, ಆ ರೀತಿ ನಡೆದಿದೆ ಎಂದು ಹೇಳುವುದಾದರೆ ಚಕ್ರವರ್ತಿ ದಂಪತಿಯರ ಆಯಸ್ಸಿನ ಪರಿಮಾಣವೆಷ್ಟು? ಈ ನನ್ನ ಪ್ರಶ್ನೆಗೆ ಸಮಂಜಸವಾದ ಉತ್ತರ ನೀಡಿ. ಆ ಪ್ರಶ್ನೆಗೆ ಏನು ಉತ್ತರ ಹೇಳಬೇಕೆಂದು ರುದ್ರಮೂರ್ತಿಯವರ ವಿನಃ ಬೇರೆ ಯಾರಿಗೂ ಹೊಳೆಯದೆ ಹೋಗಲು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು. ಅವರೆಲ್ಲರ ಮುಖಗಳನ್ನು ನೋಡಿ ತುಟಿಗಳಲ್ಲೇ ನಕ್ಕ ಉಗ್ರನಾಥನು ತನ್ನ ಮನದಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಹೇಳಲಾಗದೆ ಸೋಲೊಪ್ಪಿಕೊಳ್ಳುವರೆಂದು ಭಾವಿಸಿದ. ಈ ಪ್ರಶ್ನೆಗೆ ಉತ್ತರ ಹೇಳಿದರೆ ಇಲ್ಲಿಗೇ ಬಿಡದೆ ಮೇಲೊಂದು ಮೇಲೆ ಉತ್ಸಾಹ ಪ್ರಶ್ನೆಗಳನ್ನು ಕೇಳುವೆನೆಂದುಕೊಂಡ ರುದ್ರಮೂರ್ತಿಯವರು ಸಾವಧಾನವಾಗಿ, ಈ ಒಂದು ಸಂಶಯ ಮಾತ್ರ ನಿಮ್ಮ ಮನದಲ್ಲಿದೆಯೋ ಅಥವಾ ಇನ್ನೂ ಇಂತಹ ಪ್ರಶ್ನೆಗಳನ್ನು ಕೇಳುವುದಿದೆಯೋ ಎಂದು ಮರುಪ್ರಶ್ನೆ ಹಾಕಿದರು. ಬೇಕಾದಷ್ಟಿದೆ. ಅದೇನು ಸಂಶಯವಿದ್ದರೂ ಎಲ್ಲ ವಿಷಯಗಳನ್ನು ಒಂದೇ ಸಾರಿಗೆ ಹೇಳಿ ಮುಗಿಸಿ. ಆಮೇಲೆ ನಾನು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡುತ್ತೇನೆ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಅಗಸ್ತ್ಯ, ವಶಿಷ್ಠ ಮುಂತಾದ ಋಷಿ ಶ್ರೇಷ್ಠರು ಶುಭ ಮುಹೂರ್ತವನ್ನು ನಿರ್ಣಯ ಮಾಡಿದರು. ಆದರೆ ಆ ಮುಹೂರ್ತ ವೇಳೆಗೆ ಪಟ್ಟಾಭಿಷೇಕವಾಗದೆ ಅದೇ ಗಳಿಗೆಗೆ ನಾರು ಬಟ್ಟೆಯನ್ನುಟ್ಟು ವನವಾಸಕ್ಕೆ ಹೋದ. ಜೊತೆಯಲ್ಲಿ ತಮ್ಮ ಹೆಂಡತಿ ಹೋದರು. ವನವಾಸಕ್ಕೆ ಹೋದ ಮೇಲೆ ಋಷಿಗಳು ನುಡಿದ ಜ್ಯೋತಿಷ್ಯ ಸುಳ್ಳಾದ ಹಾಗಾಯಿತು. ಅವರಿಗೆ ಆ ಸಂಗತಿ ಹೊಳೆಯಲಿಲ್ಲವೇಕೆ? ಅವರು ಮಹಾಜ್ಞಾನಿಗಳಲ್ಲವೇ? ಅಥವಾ ಆ ವಿಷಯ ತಿಳಿದು ಮುಚ್ಚುಮರೆ ಮಾಡಿದರೋ? ಮುಂದೆ ಹೇಳಿ. ವಿಷ್ಣು ಪುರಾಣದ 4ನೇ ಅಂಶದಲ್ಲಿ ಶ್ರೀಕೃಷ್ಣನಿಗೆ 16,100 ಹೆಂಡತಿಯರಿದ್ದರೆಂದು ತಿಳಿಸಿದೆ. ಅದೇ ಪುರಾಣದ 5ನೇ ಅಂಶ 28ನೇ ಅಧ್ಯಾಯದಲ್ಲಿ ಪಟ್ಟದರಸಿ ರುಕ್ಮಿಣಿಯನ್ನು ಬಿಟ್ಟು 16,700 ಜನ ಹೆಂಡತಿಯರಿದ್ದರೆಂದು ಶ್ರುತಪಡಿಸಿದೆ. ಅವರಲ್ಲಿ 16,000 ಜನ ನರಕನ ಮಕ್ಕಳೆಂದು ತಿಳಿಸಲಾಗಿದೆ. ನರಕನಿಗೆ 16,000 ಹೆಣ್ಣು ಮಕ್ಕಳು ಹೇಗಾದರು? ಆ ವಿಷ್ಣು ಪುರಾಣದ 4ನೇ ಅಂಶ 15ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನ ಸಮಸ್ತ ಹೆಂಡಂದಿರ ಹೊಟ್ಟೆಯಲ್ಲಿ 1,80,000 ಜನ ಮಕ್ಕಳು ಜನಿಸಿದರೆಂದು ಹೇಳಿದೆ. ಆ ಪುರಾಣದಲ್ಲಿಯೇ ಶ್ರೀಕೃಷ್ಣನು 125 ವರ್ಷ ಮಾತ್ರ ಭೂಲೋಕದಲ್ಲಿ ಇದ್ದನೆಂದು ತಿಳಿಸಿರುತ್ತೆ. ಕೃಷ್ಣನ ಆಯಸ್ಸು ಮಕ್ಕಳ ಸಂಖ್ಯೆಯ ಬಗ್ಗೆ ಲೆಕ್ಕಾಚಾರ ಹಾಕಿ ನೋಡಿದರೆ ವರ್ಷಕ್ಕೆ 1,450 ಮಕ್ಕಳು ಜನಿಸಬೇಕಾಗುವುದು. ಒಂದು ದಿನಕ್ಕೆ 4 ಮಕ್ಕಳಂತಾಯಿತು. ಇದು ಹೇಗೆ ಸಾಧ್ಯ? ಅಶ್ವಮೇಧ ಪರ್ವದಲ್ಲಿ ಬಬ್ರುವಾಹನನಿಂದ ಅರ್ಜುನ, ಋಷಿಕೇತು ಇಬ್ಬರೂ ಯುದ್ಧದಲ್ಲಿ ಹತರಾದಾಗ ಶ್ರೀಕೃಷ್ಣನು ಅವರಿಬ್ಬರ ತಲೆಗಳನ್ನು ಭುಜಗಳ ಮೇಲಿರಿಸಿ, ನಾನು ಬಾಲ ಬ್ರಹ್ಮಚಾರಿಯಾಗಿದ್ದರೆ ಇವರಿಬ್ಬರೂ ಬದುಕಲಿ ಎಂದು ಹೇಳಿ ಬದುಕಿಸಿದ. ಅಂದಮೇಲೆ ಕೃಷ್ಣನು ಸಂಸಾರಿಯೋ ಬಾಲಬ್ರಹ್ಮಚಾರಿಯೋ? ಈ ನನ್ನ ಸಂದೇಹಕ್ಕೆ ನ್ಯಾಯಬದ್ಧ ರೀತಿ ಉತ್ತರ ಹೇಳಿ ನನ್ನ ಸಂಶಯವನ್ನು ಪರಿಹರಿಸಿ. ಇಲ್ಲಿಗೆ ಮುಗಿಯಿತೋ ಇನ್ನೂ ಇದೆಯೋ?
ಇದ್ದರೆ ಅವುಗಳನ್ನೂ ಹೇಳಿ ಮುಗಿಸಿ. ಜಗತ್ತನ್ನು ಭಗವಂತನು ಸೃಷ್ಟಿಸಿದನೆಂದು ಹೇಳುವರು. ವೇದಾಂತ, ಪುರಾಣ, ಪುಣ್ಯ ಕಥೆಗಳಲ್ಲಿಯೂ ಈ ವಿಷಯ ಇದೆ. ಆ ಭಗವಂತನನ್ನು ಸೃಷ್ಟಿಸಿದವರು ಯಾರು? ಆ ಸೃಷ್ಟಿಕರ್ತನಿಗೆ ಮೊದಲು ಯಾರಿದ್ದರು? ಅವನ ಸೃಷ್ಟಿ ಹೇಗಾಯಿತು? ಈ ನನ್ನ ಪ್ರಶ್ನೆಗಳಿಗೆ ಸಮಾಧಾನಕರ ಹಾಗೂ ನನ್ನ ಮನಸ್ಸಿಗೆ ಒಪ್ಪಿಗೆಯಾಗುವ ರೀತಿ ಉತ್ತರ ನೀಡಿ. ಆಮೇಲೆ ಇತರ ಬೇರೆ ಪ್ರಶ್ನೆಗಳಿವೆ. ರುದ್ರಮೂರ್ತಿಯವರು ಈ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ನೀಡಿ ಇವನ್ನ ಸಂಶಯ ನಿವಾರಿಸುವುದು ಎಂಬುದನ್ನು ಕೇಳಿ ತಿಳಿಯಬೇಕೆಂಬ ಆಸಕ್ತಿ, ಕುತೂಹಲವು ಅಲ್ಲಿದ್ದವರೆಲ್ಲರ ಮನಗಳಲ್ಲಿ ಮೂಡಿತು. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಬೇರೆ ಬೇರೆಯಾಗಿ ಉತ್ತರ ನೀಡಬೇಕಾದ ಅವಶ್ಯಕತೆ ಇಲ್ಲ. ಅವುಗಳಿಗೆಲ್ಲ ಒಂದೇ ವಿಧವಾದ ನಿಮ್ಮ ಮನಸ್ಸಿಗೆ ಒಪ್ಪಿಗೆಯಾಗುವ ಹಾಗೂ ಸಮಾಧಾನಕರ ಉತ್ತರ ಹೇಳುತ್ತೇನೆ, ಕೇಳಿ. ಪುರಾಣ ಪುಣ್ಯ ಕಥೆಗಳನ್ನು ಶ್ರದ್ಧೆಯಿಂದ ಓದಿ ಜ್ಞಾನ ಸಂಪಾದನೆಗೆ ಅವಕಾಶ ಮಾಡಿಕೊಳ್ಳಬೇಕೇ ವಿನಃ ಪರೀಕ್ಷೆ ಮಾಡುವ ಸಾಹಸ ಕಾರ್ಯಕ್ಕೆ ಹೋಗಬಾರದು. ಋಷಿಮೂಲ, ಗುರುಮೂಲ ಮತ್ತು ನದಿ ಮೂಲಗಳನ್ನು ಶೋಧಿಸಿ ನೋಡುವ ರಹಸ್ಯ ಕಾರ್ಯಕ್ಕೆ ಮನಗೊಡಬಾರದೆಂದು ಆರ್ಯ ನೀತಿ ಇದೆ. ಶೋಧಿಸ ಹೊರಟರೆ ಎಲ್ಲ ಶೂನ್ಯವೇ. ಅದರಂತೆ ಪುರಾಣ ಕಥೆಗಳ ಪರೀಕ್ಷೆಗೆ ಕೈ ಹಾಕದೆ ಭಕ್ತಿಯಿಂದ ಪಠಿಸಿ ಮುಕ್ತಿಗೆ ಅವಕಾಶ ಮಾಡಿಕೊಳ್ಳಬೇಕೇ ವಿನಃ ಪರೀಕ್ಷಿಸುವ ಮಹಾನ್ ಸಾಹಸಕ್ಕೆ ಹೋಗಬಾರದು. ನೀವು ದೇವರ ವಿಷಯವಾಗಿ ಏನು ಪ್ರಶ್ನೆ ಕೇಳಿದರೂ ಇದೇ ಉತ್ತರ ನೀಡಬೇಕಾಗುವುದಲ್ಲದೆ ಬೇರೆ ಉತ್ತರವಿಲ್ಲ. ಪರೀಕ್ಷಿಸಲು ಹೊರಟರೆ ಸಂದೇಹದ ಮೇಲೆ ಸಂದೇಹವು ತಲೆ ಹಾಕಿ ಆಸ್ತಿಕನಾದವನೂ ನಾಸ್ತಿಕನಾಗುವನು. ದೇವರೇ ಇಲ್ಲ, ದೇವರೆಲ್ಲಿದ್ದಾನೆ ಎಂದು ನೀವು ಕೇಳಬಹುದು. ಹಾಗಾದರೆ ದೇವರು ಎನ್ನುವ ಹೆಸರು ಹೇಗೆ ಉತ್ಪತ್ತಿಯಾಯಿತು? ದೇವರಿಲ್ಲದೆ ಆ ದೇವರ ಸೃಷ್ಟಿಯಾಯಿತೆ? ಯೋಚನೆ ಮಾಡಿ ನೋಡಿ. ರುದ್ರಮೂರ್ತಿಯವರು ನಿಧಾನವಾಗಿ ಉಗ್ರನಾಥನ ಮನಸ್ಸಿಗೆ ಒಪ್ಪಿಗೆಯಾಗುವ ರೀತಿ ಮತ್ತು ಇತರರು ನಂಬುವ ಹಾಗೆ ಉತ್ತರವಿತ್ತರು. ಅವರು ನೀಡಿದ ಉತ್ತರ ಅರ್ಥಗರ್ಭಿತವಾಗಿದೆ. ಅವರು ನೀಡಿದ ಉತ್ತರ ಕೇಳಿ ಎಲ್ಲರೂ ಬೆರಗಾಗಿ ತಲೆದೂಗಿದರು. ಆ ಕೂಡಲೇ ಗಾಳಿರಾಯನು, ಇವರು ನೀಡಿದ ಉತ್ತರ ಅರ್ಥಗರ್ಭಿತವಾಗಿ ಸಮಂಜಸವಾಗಿದೆ, ನ್ಯಾಯಬದ್ಧ ರೀತಿ, ಎಲ್ಲರೂ ಒಪ್ಪುವ ಹಾಗೆ ವಿವರಣೆ ನೀಡಿದ್ದಾರೆ. ದೇವರಿದ್ದಾನೆ, ದೇವರಿಲ್ಲ ಎಂದು ಭಾವಿಸುವುದು ಅವರವರ ಮನೋಧರ್ಮಕ್ಕೆ ಒಳಪಟ್ಟಿದೆ. ನಂಬಿದರೆ ದೇವರು, ನಂಬದಿದ್ದರೆ ಕಲ್ಲು ಎಂಬ ಗಾದೆ ಇದ್ದೇ ಇದೆ. ತಾಯಿಯಾದವಳು ಮಗನನ್ನು ಸಾಕಿ ಬೆಳೆಯಿಸಿ ವಿದ್ಯಾವಂತನನ್ನಾಗಿ ಮಾಡಲು ಕೂಲಿ ಮಾಡಬಹುದು, ಸೂಳೆಗಾರಿಕೆ ನಡೆಯಿಸಬಹುದು. ಮಗನಾದವನಿಗೆ ಅದು ಮುಖ್ಯವಲ್ಲ. ಆಕೆ ಸಮಾಜದ ದೃಷ್ಟಿಗೆ ಸೂಳೆಯಾಗಿರಬಹುದು, ಆದರೆ ಮಗನಿಗೆ ಮಾತ್ರ ಆಕೆ ತಾಯಿಯೇ. ಜಗತ್ತೇ ಆಕೆಯನ್ನು ಸೂಳೆ ಎಂದು ಕರೆದರೂ ಮಗನು ಅವಳನ್ನು ತನ್ನನ್ನು ಹೆತ್ತ ಮಾತೆ ಎಂಬ ಮಾತೃಭಾವದಿಂದ ನೋಡಬೇಕಾದ್ದು ಅವನ ಧರ್ಮ. ಅದು ತಪ್ಪಿ ನನ್ನನ್ನು ಸಾಕಲು ಸೂಳೆಗಾರಿಕೆ ಮಾಡಿದಳೆಂದು ಆಕೆಯನ್ನು ನಿಕೃಷ್ಟವಾಗಿ ಕಾಣಬಾರದು. ಪುರಾಣ ಪುಣ್ಯಕಥೆಗಳ ವಿಷಯವೂ ಹಾಗೆಯೇ. ಅವುಗಳಲ್ಲಿ ಒಳ್ಳೆಯದನ್ನು ಆರಿಸಿಕೊಳ್ಳಿ. ಭೀಷ್ಮನು ಬ್ರಹ್ಮಚರ್ಯದ ಬಗ್ಗೆ ಮಾಡಿದ ವಾಗ್ದಾನ, ಶಪಥ, ಕರ್ಣನ ದಾನ, ಶೂರತ್ವ, ಧರ್ಮರಾಯನ ಸತ್ಯ, ಭೀಮನ ಮಹಾಶಕ್ತಿ, ಅರ್ಜುನನ ಪರಾಕ್ರಮ, ದ್ರೌಪದಿಯ ಪಾತಿವ್ರತ್ಯ ಮಹಿಮೆ ಇವುಗಳನ್ನು ಮನನ ಮಾಡಿಕೊಳ್ಳಬೇಕಲ್ಲದೆ ದುಶ್ಯಾಸನನು ದ್ರೌಪದಿಯ ಸೀರೆ ಸೆಳೆದ ಸೈಂಧವನು ಆಕೆಯನ್ನು ಅಪಹರಿಸಿಕೊಂಡು ಹೋದ, ಕೀಚಕನು ಆಕೆಯನ್ನು ಕೆಣಕಿದ, ಅದರಂತೆ ನಾವೇಕೆ ಮಾಡಬಾರದೆಂದು ಅಂತಹ ಹೇಯ ಕೃತ್ಯಕ್ಕೆ ಮನಗೊಡಬಾರದು ಎಂದು ಹೇಳಿ ರುದ್ರಮೂರ್ತಿಯವರ ಮಾತಿಗೆ ಸಮರ್ಥನೆ ನೀಡಿದ. ಉಗ್ರನಾಥನ ಬಾಯಿಗೆ ಬೀಗ ಹಾಕಿದಂತಾಯಿತು. ಆತನ ಪರವಾಗಿ ಮಾತನಾಡಲು ಬಂದಿದ್ದ ನಂದಕುಮಾರನ ನಾಲಿಗೆಯೂ ಹೊರಳದಂತಾಯಿತು. ರುದ್ರಮೂರ್ತಿಯವರು ಈ ರೀತಿ ಉತ್ತರ ನೀಡುವರೆಂದು ಊಹಿಸಿಯೇ ಇರಲಿಲ್ಲ. ಸಮರ್ಪಕ ರೀತಿ ಒಂದೇ ಬಾರಿಗೆ ಉತ್ತರ ಹೇಳಿ ಅವರ ಬಾಯಿ ಮುಚ್ಚಿಸಿದ್ದಾರೆ. ನಾನೇನು ವಿಷಯವಾಗಿ ಪ್ರಶ್ನೆ ಹಾಕಿದರೂ ಅದಕ್ಕೆ ಸರಿಯಾದ ರೀತಿ ಉತ್ತರ ನೀಡುವ ಸಾಮರ್ಥ್ಯ ಇವರಲ್ಲಿ ಇದೆ ಎಂದು ಉಗ್ರನಾಥನ ಮನಸ್ಸಿಗೆ ಮಂದಟ್ಟಾಯಿತು. ಉಗ್ರಮೂರ್ತಿಯು ಯೋಚನೆಗೊಳಗಾಗಲು ನಂದಕುಮಾರನು ಬಾಯ್ದೆರೆದು, ನನ್ನದೊಂದು ಮಾತು. ದೇವರ ದರ್ಶನಕ್ಕೆ, ಅಂದರೆ ತಿರುಪತಿ, ಧರ್ಮಸ್ಥಳ, ಕಾಶಿ, ರಾಮೇಶ್ವರ, ಶ್ರೀಶೈಲ, ಗೋಕರ್ಣ ಮುಂತಾದ ಪುಣ್ಯಕ್ಷೇತ್ರಗಳಿಗೆ
ಬಸ್ಸು, ರೈಲು ಇನ್ನಿತರ ವಾಹನದಲ್ಲಿ ಪ್ರಯಾಣ ಹೊರಟಿರುವಾಗ ಆ ವಾಹನಗಳು ಅಪಘಾತಕ್ಕೀಡಾಗಿ ಆ ಭಕ್ತರು ಅಲ್ಲಿಯೇ ಸಾಯುವರಲ್ಲ. ತನ್ನ ದರ್ಶನ ಭಾಗ್ಯಕ್ಕಾಗಿ ಬರುವ ಭಕ್ತರನ್ನು ಭಗವಂತನು ಕಾಪಾಡಬಾರದೇಕೆ ಎಂದು ತನ್ನ ಪ್ರಶ್ನೆಯನ್ನು ಅವರೆಲ್ಲರ ಮುಂದಿರಿಸಿದ. ರುದ್ರಮೂರ್ತಿಯವರು ಹಿಂದಿನ ದಾಟಿಯಲ್ಲಿಯೇ ಕರ್ಮ ಮತ್ತು ಆಯಸ್ಸಿಗೆ ಯಾರು ಹೊಣೆ? ಪುಣ್ಯಕ್ಷೇತ್ರಗಳಿಗೆ ಹೊರಟಿರುವ ಪ್ರಯಾಣಿಕರ ಭಾವನೆಗಳು ಒಂದೇ ರೀತಿಯಾಗಿರುವುದಿಲ್ಲ. ನಾನಾ ಬಗೆಯ ಆಲೋಚನೆಗಳು ಅವರ ತಲೆಯೊಳಗೆ ತುಂಬಿಕೊಂಡಿರುತ್ತದೆ. ಅವರವರ ಭಾವನೆಗಳಿಗೆ ತಕ್ಕ ಫಲ ದೊರೆತೇ ದೊರೆಯುವುದು. ಪಾಂಡವರು ಸ್ಮರಿಸಿದಾಕ್ಷಣ ಶ್ರೀಕೃಷ್ಣನು ಮೈದೋರುತ್ತಿದ್ದರೂ ಅವರು ವನವಾಸ ಮಾಡುವುದು ತಪ್ಪಿತೇ? ಅದಕ್ಕೆ ಕರ್ಮಫಲವೆಂದು ಹೇಳುವುದು. ದ್ರೌಪದಿಯು ಭಕ್ತಿಯಿಂದ ನೆನೆಸಿದ ಕೂಡಲೇ ಅದೃಶ್ಯ ರೂಪದಲ್ಲಿದ್ದು ಅವಳ ಮಾನ ಕಾಪಾಡಿದವನಾದರೂ ಮುಂದೆ ಆಕೆ ಕಷ್ಟಪಡುವುದು ತಪ್ಪಿತೇ? ಅವರವರು ಮಾಡಿದ ಧರ್ಮ ಕರ್ಮಗಳ ಪ್ರತಿಫಲವನ್ನು ಅವರವರೇ ಅನುಭವಿಸಬೇಕಾದ್ದು ವಿಧಿ ನಿಯಮವಾಗಿರುವಾಗ ತಪ್ಪಿಸುವವರ್ಯಾರು ಎಂದು ಹೇಳಿದರು. ಈ ವಿವರಣೆ ನ್ಯಾಯಸಮ್ಮತ ಹಾಗೂ ಕ್ರಮಬದ್ಧವಾಗಿದೆ ಎಂದು ಇತರರು ಒಮ್ಮತದಿಂದ ನುಡಿದರು. ಇನ್ಸ್ಪೆಕ್ಟರನ್ನು ನಡುವೆ ಬಾಯಿ ಹಾಕಿ, ಇವರು ಸಮರ್ಥನೀಯವಾಗಿ ಹೇಳಿದ್ದಾರೆ, ಬೇರೆ ಇನ್ನೇನು ಕೇಳಬೇಕಾಗಿದೆ ಕೇಳಿ, ಮನಸ್ಸಿನಲ್ಲಿ ಏನೊಂದು ಸಂಶಯವನ್ನು ಇಟ್ಟುಕೊಳ್ಳೋದು ಬೇಡ ಎಂದು ಹೇಳಿದ. ಗುಡಿಯಪ್ಪನು ಏನೊಂದು ಮಾತು ಆಡದೆ ಮೌನವಾಗಿ ಆಲಿಸಿ ಕೇಳುತ್ತಿರುವನು. ಉಗ್ರನಾಥನು ಮಾತನಾಡಲು ನಂದಕುಮಾರನೇ ಜ್ಯೋತಿಷ್ಯದ ಬಗ್ಗೆ ಪ್ರಸ್ತಾಪ ಮಾಡಿದ. ಆ ಬಗ್ಗೆ ನಿಮಗೆ ನಂಬಿಕೆ ಇಲ್ಲವೇ? ರುದ್ರಮೂರ್ತಿಯವರು ಕೇಳಲು ನಂದಕುಮಾರನು ಇಲ್ಲವೇ ಇಲ್ಲವೆಂದ. ಪಂಚಾಂಗಗಳನ್ನು ನೋಡುವಿರಲ್ಲವೇ? ನೋಡುವುದೇನು, ಓದಿಯೂ ಇದ್ದೇನೆ. ಅದರಲ್ಲಿ ಮುಂದೆ ಬರಲಿರುವ ತಿಥಿ, ವಾರ, ನಕ್ಷತ್ರ, ಅಮಾವಾಸ್ಯೆ ಮತ್ತು ಪೂರ್ಣಿಮಾ ದಿನಗಳನ್ನು ಕಾಣಿಸಿರುತ್ತೆ. ನೀವು ಒಪ್ಪುವಿರಾ? ಅದರಲ್ಲಿ ಬರೆದಂತೆ ಜನರು ಆಚರಿಸುತ್ತಾರೆಂದು ನನ್ನ ಭಾವನೆ. ಹಾಗೋ, ಸರಿ. ಪಂಚಾಂಗದಲ್ಲಿ ಬರೆದುದನ್ನು ನೋಡಿ ಜನರು ಅದನ್ನು ಆಚರಣೆಗೆ ತಂದಿದ್ದಾರೆ. ಅಮಾವಾಸ್ಯೆ, ಪೂರ್ಣಿಮಾ ಮತ್ತು ಸೂರ್ಯಗ್ರಹಣ, ಚಂದ್ರಗ್ರಹಣವೂ ಪಂಚಾಂಗದಲ್ಲಿ ಬರೆದಿರುತ್ತೆ. ಜ್ಯೋತಿಷ್ಯರು ಬರೆದ ಪಂಚಾಂಗ ನೋಡಿ ಸೂರ್ಯಗ್ರಹಣ, ಚಂದ್ರಗ್ರಹಣಗಳಾಗುತ್ತದೆಯೇ? ಆ ಪಂಚಾಂಗ ಓದಿಯೇ ಚಂದ್ರನು ಅಮಾವಾಸ್ಯೆ ದಿನ ಕಾಣಿಸಿಕೊಳ್ಳದೆ ಹುಣ್ಣಿಮೆಯ ದಿನ ಪೂರ್ಣ ಚಂದ್ರನಾಗಿ ಕಂಗೊಳಿಸುವನೇ? ಈ ನನ್ನ ಪ್ರಶ್ನೆಗೆ ಸರಿಯಾದ ರೀತಿ ಇವರೆಲ್ಲರೂ ಒಪ್ಪುವ ಹಾಗೆ ಉತ್ತರ ನೀಡಿ. ಈ ಮಾತಿಗೆ ತಾನೇನು ಹೇಳಬೇಕೆಂದು ನಂದಕುಮಾರನಿಗೆ ತೋಚದೆ ಹೋಯಿತು. ಪುನಃ ರುದ್ರಮೂರ್ತಿಯವರೇ, ಪಂಚಾಂಗಗಳನ್ನು ಬರೆಯುವಂತಹ ಪ್ರಸಿದ್ಧ ಜೋಯಿಸರ ಬಳಿಗೆ ಹೋಗಿ ವಿಚಾರ ವಿನಿಮಯ ನಡೆಯಿಸಿ ಭೂತ, ಭವಿಷ್ಯತ್, ವರ್ತಮಾನ ಕಾಲ ಸ್ಥಿತಿಗಳನ್ನೆಲ್ಲ ಹೇಳುತ್ತಾರೆ. ಅವರು ಹೇಳಿದ ಪ್ರಕಾರವೇ ನಡೆಯುತ್ತದೆ. ಕಾಲುದಾರಿಗಳ ಮೇಲೆ ಕುಳಿತು ಹೊಟ್ಟೆಪಾಡಿಗಾಗಿ ರಸ್ತೆಯಲ್ಲಿ ಓಡಾಡುವವರನ್ನೆಲ್ಲ ಕರೆದು ಶಾಸ್ತ್ರ ಹೇಳುತ್ತಾರಲ್ಲ, ಅವರು ಹೇಳಿದ್ದನ್ನು ನಿಜವೆಂದು ನಂಬಲಾಗುವುದೇ? 700-100 ವರ್ಷಗಳ ಹಿಂದೆಯೇ ಮಹಾಜ್ಞಾನಿಗಳಾದ ಬಸವಣ್ಣ, ಬ್ರಹ್ಮಯ್ಯ, ಮಾರಯ್ಯ, ರೇಚಣ್ಣ, ಸರ್ವಜ್ಞಮೂರ್ತಿ, ಪ್ರಭುದೇವರು, ರುದ್ರಮುನಿಸ್ವಾಮಿ, ಹರಿಹರೇಶ್ವರ, ಮಂಟೇಶ್ವರ, ಸಿದ್ದೇಶ್ವರ, ಚನ್ನಬಸವೇಶ್ವರ, ನೀಲಮ್ಮ, ಕಲ್ಯಾಣಮ್ಮ, ಅಕ್ಕ ಮಹಾದೇವಿ, ಗಂಗಮ್ಮ, ಮೌನೇಶ್ವರ, ಅಖಂಡ ಮುನಿಗಳಾದಿಯಾಗಿ ಸರ್ವ ಪುರಾತನರೂ ಕಾಲಜ್ಞಾನದ ವಿಷಯವಾಗಿ ಅಂದು ಹೇಳಿರುವ ತತ್ವ ವಚನಗಳಂತೆ ಇಂದು ನಡೆಯುತ್ತಿದೆಯಲ್ಲ. ಈಗ ನಡೆಯುತ್ತಿದೆ ಎಂದ ಬಳಿಕ ಮುಂದೆಯೂ ಅದೇ ಪ್ರಕಾರ ನಡೆಯುವುದರಲ್ಲಿ ಸಂಶಯವಿಲ್ಲ. ಆ ಸತ್ಪುರುಷರು ಹೇಳಿದ್ದೆಲ್ಲ ಸುಳ್ಳೆನ್ನುವಿರಾ ಎಂದರು. ಅವೆಲ್ಲ ಭವಿಷ್ಯವಾಣಿ, ದೈವಿಕ ಪುರುಷರು ನುಡಿದ ಅಮೃತ ವಾಕ್ಯಗಳು. ಜ್ಯೋತಿಷ್ಯದಲ್ಲಿಯೂ ಭವಿಷ್ಯ ಹೇಳುವುದಿಲ್ವೇ? ಅದು ಹಾಗೆಯೇ. ನಿಮ್ಮ ಬಾಯಿಂದಲೇ ದೈವಿಕ ಪುರುಷರೆಂಬ ವಾಕ್ಯ ಹೊರಡಿತಲ್ಲ. ಯಾವುದನ್ನೂ ನಾವು ಅಲ್ಲಗಳೆಯುವಂತಿಲ್ಲ. ಕರಾರುವಾಕ್ಕಾಗಿ ಜ್ಯೋತಿಷ್ಯ ಹೇಳುವವರಿದ್ದಾರೆ. ನಿಮ್ಮ ವಾದ ಸರಣಿಯ ಮುಂದೆ ನಾನೇನೂ ಹೇಳುವ ಹಾಗಿಲ್ಲ ಬಿಡಿ. ಇನ್ಸ್ಪೆಕ್ಟರನು ಹರ್ಷದಿಂದ, ದೇವರು ಪುರಾಣ ಗ್ರಂಥಗಳ ಬಗ್ಗೆ ಒಪ್ಪಿಕೊಂಡಾಯ್ತಲ್ಲ, ಇನ್ನು ದೆವ್ವಗಳು, ಮಾಟ ಮಂತ್ರಗಳ ವಿಷಯವಲ್ಲವೇ? ಆ ಸಂಶಯ ನಿವಾರಿಸಲು ಇದೋ ಇಲ್ಲೇ ಇದ್ದಾರೆ ಎಂದು ಗುಡಿಯಪ್ಪನ ಕಡೆ ಕೈ ತೋರಿಸಿ ಹೇಳಿದ.
ಅದನ್ನು ನಂಬುವ ಹಾಗೆ ಇಲ್ಲ ಬಿಡಿ, ಅದೆಲ್ಲ ಬೂಟಾಟಿಕೆ. ನಾವೇ ದೆವ್ವಗಳಾಗಿರುವಾಗ ಇನ್ನು ದೆವ್ವಗಳೆಲ್ಲಿಂದ ಬರಬೇಕು? ಆ ವರೆವಿಗೆ ಮೌನವಾಗಿದ್ದ ಉಗ್ರನಾಥನು ಧ್ವನಿ ಎತ್ತಿ ಹೇಳಿದ, ಈ ಒಂದು ಪ್ರಸಂಗದಲ್ಲಿಯಾದರೂ ಸೋಲಬಾರದೆಂದು ಆತನ ಮನದಿಚ್ಛೆಯಾಗಿದೆ. ದೆವ್ವ ಮಂತ್ರ ಮಾಟದ ಬಗ್ಗೆ ನಿಮಗೆ ಖಂಡಿತ ನಂಬಿಕೆ ಇಲ್ಲವೇ? ಗುಡಿಯಪ್ಪ ಕೇಳಿದ. ಇಲ್ಲವೆಂದು ಹೇಳಿದೆನಲ್ಲ. ಈ ರುದ್ರಮೂರ್ತಿಯವರ ಹಾಗೆ ಏನೇನೋ ಉದಾಹರಣೆ ಹೇಳಿದರೆ ಕೇಳುವವನಲ್ಲ ನಾನು. ಅದೇನಿದ್ದರೂ ಕಣ್ಣುಗಳ ಮುಂದೆ ಪ್ರತ್ಯಕ್ಷ ತೋರಿಸಬೇಕು, ಆಗಲೇ ನಾನು ನಂಬೋದು, ನಿರ್ಧಾರದ ಧ್ವನಿಯಲ್ಲಿ ಹೇಳಿದ ಉಗ್ರನಾಥ ಗುಡಿಯಪ್ಪನಿಗೆ. ರುದ್ರಮೂರ್ತಿಯವರು ನೀಡಿದ ವಿವರಣೆ ಕೇಳಿ ಆತನಿಗೆ ಮಂಕು ಹಿಡಿದಂತಾಗಿ ಮಾತನಾಡಲು ಬಾಯಿ ಬಾರದಂತಾಗಿತ್ತು. ದೆವ್ವಗಳ ಪ್ರಸ್ತಾಪ ಬರುತ್ತಲೇ ನವಚೇತನ ಮೂಡಿದಂತಾಗಿ ಸ್ಫೂರ್ತಿಯಿಂದ ಮಾತನಾಡುತ್ತಿರುವನು. ಏನಾದರೂ ಸರಿ, ಈ ವಿಷಯದಲ್ಲಿ ಸೋಲಬಾರದೆಂದು ಸಂಕಲ್ಪ ಮಾಡಿಕೊಂಡ. ನಿಮ್ಮ ಷರತ್ತಿಗೆ ನಾನು ಒಪ್ಪಿಕೊಳ್ಳುತ್ತೇನೆ. ಆದರೊಂದು ಮಾತು, ನಾನು ಪ್ರತ್ಯಕ್ಷ ಮಾಡಿಯೇ ತೋರಿಸುತ್ತೇನೆ. ಅದರಿಂದ ಏನು ತೊಂದರೆ ಬಂದರೂ ಅನುಭವಿಸಲು ಸಿದ್ಧರಿರಬೇಕು. ಗುಡಿಯಪ್ಪನು ಮುಂದಾಗಿಯೇ ಸೂಚನೆ ನೀಡಿದ. ಏನು ತೊಂದರೆ ಸಂಭವಿಸುತ್ತೆ? ಏನಾದರಾಗಲಿ, ಹೀಗೆ ಎಂದು ಮುಂದಾಗಿ ತಿಳಿಸಲು ಸಾಧ್ಯವಿಲ್ಲ. ಸರಿ, ಎಂತಹ ತೊಂದರೆ ಬಂದರೂ ಅನುಭವಿಸಲು ತಯಾರಿದ್ದೇನೆ. ಈತನು ನನಗೆ ಹೆದರಿಸಲು ಈ ರೀತಿ ಹೇಳುತ್ತಿದ್ದಾನೆಂದುಕೊಂಡು ಉಗ್ರನಾಥನು ಧೈರ್ಯದಿಂದಲೇ ಹೇಳಿದ. ಇವರೆಲ್ಲರ ಎದುರಿಗೆ ಒಪ್ಪಿಕೊಂಡಿದ್ದೀರಾ? ಜ್ಞಾಪಕವಿರಲಿ, ನಿಮ್ಮ ಮನೆಯಲ್ಲಿ ಎಷ್ಟು ಜನರಿದ್ದಾರೆ? ನಾನು, ನನ್ನಾಕೆ, 3 ಗಂಡು ಮಕ್ಕಳು, 1 ಹೆಣ್ಣು ಮಗಳು, ನನ್ನವಳ ತಮ್ಮ, ಒಟ್ಟು 7 ಜನರಿದ್ದೇವೆ. ಇತರರು ಅವರಿಬ್ಬರ ಸಂಭಾಷಣೆಯನ್ನು ಆಸಕ್ತಿಯಿಂದ ಕೇಳುತ್ತಿರುವರು. ಜೇಬಿನಿಂದ ಸಣ್ಣ ಡಬ್ಬಿಯನ್ನು ತೆಗೆದ ಗುಡಿಯಪ್ಪನು ಅದರೊಳಗಿದ್ದ ಕಪ್ಪನ್ನು ಉಗ್ರನಾಥನ ಹಣೆಗೆ ಮತ್ತು ಅಂಗಿಯ ಕಾಲರಿಗೆ ಸಣ್ಣದಾಗಿ ಹಚ್ಚಿ, ಇನ್ನು 1 ವಾರದೊಳಗಾಗಿ ದೆವ್ವಗಳ ಮತ್ತು ನನ್ನ ಮಂತ್ರಶಕ್ತಿಯ ಅರಿವು ನಿಮಗಾಗುವುದು. ನಿಮಗೆ ಮಾತ್ರವೇನು, ನಿಮ್ಮ ಮನೆಯವರೂ ತಿಳಿಯುವರು ಎಂದು ಹೇಳಿದ. ಈಗ ನಮ್ಮೆದುರಿಗೆ ನಿಮ್ಮ ಮಂತ್ರ ಸಾಮರ್ಥ್ಯ ತೋರಲಾಗುವುದಿಲ್ಲವೇ? ಗುಡಿಯಪ್ಪನನ್ನು ಅಪಹಾಸ್ಯ ಮಾಡುವ ದಾಟಿಯಲ್ಲಿ ಕೇಳಿದ ಉಗ್ರನಾಥ. ತಕ್ಷಣ ಮಂತ್ರಶಕ್ತಿಯ ಮಹಿಮೆ ತೋರಿಸಲು ನನ್ನದು ಹಾವಾಡಿಗರ ಆಟವಲ್ಲ. ಇವನೊಬ್ಬ ಬೂಟಾಟಿಕೆ ದಾಸಯ್ಯ ನನಗೆ ಬೆದರಿಸಲು ಈ ನಾಟಕ ಆಡುತ್ತಿದ್ದಾನೆಂದು ನೀವು ಭಾವಿಸಬಹುದು. ಹಾಗೆಂದಿಗೂ ತಿಳಿಯಬೇಡಿ. ದೆವ್ವ ಮನೆಯಲ್ಲಿ ಕಾಣಿಸಿಕೊಂಡು ಕುಣಿಯುವುದೇ? ನಕ್ಕು ಕೇಳಿದ ಉಗ್ರನಾಥ. ದೆವ್ವ ಕುಣಿಯುವುದೋ ನೀವೇ ಕುಣಿಯುವರೋ ಈಗ ನಾನೇನು ಹೇಳಲಾರೆ. ಹೇಳಿಕೊಂಡರೆ ಉತ್ತರನಂತೆ ಪೌರುಷ ಹೇಳಿಕೊಂಡಂತಾಗುವುದು. ನನ್ನ ವಿದ್ಯಾ ಮಹತ್ವ ಏನಿದೆ ಎಂದು ಸ್ವತಃ ಅನುಭವಿಸಿದ ಮೇಲೆ ತಿಳಿಯುತ್ತೆ. ಆಗಲಿ, ನಿಮ್ಮ ಮಂತ್ರಶಕ್ತಿಯ ಮಹತ್ವವನ್ನು ಅನುಭವಿಸಿಯೇ ತಿಳಿಸುತ್ತೇನೆ. ಅದೇನು ಮಾಡುವಿರೋ ಮಾಡಿ ತೋರಿಸಿ. ನನ್ನ ಕಾರ್ಯ ಮಾಡಿ ಮುಗಿಸಿದ್ದೇನೆ. ನೀವು ಅನುಭವಿಸುವುದು ಮಾತ್ರ ಉಳಿದಿದೆ. ಸರಿ. ಉಗ್ರನಾಥನು ಮೌನ ವಹಿಸಿದ. ಅವರಿಬ್ಬರ ವಾಗ್ವಾದ ಸಂಭಾಷಣೆಯನ್ನು ಹಸನ್ಮುಖ ಚಿತ್ತರಾಗಿ ಕೇಳುತ್ತಿದ್ದ ರುದ್ರಮೂರ್ತಿಯವರು ಈ ಪಂದ್ಯದಲ್ಲಿ ಉಗ್ರನಾಥನು ಸೋಲುವುದು ನಿಶ್ಚಯವೆಂದುಕೊಂಡರು. ಸೇವಕನಿಗೆ ಓವಲ್ಟೀನ್ ತರುವಂತೆ ಹೇಳಿದ ಗಾಳಿರಾಯನು, ದೇವರು ಪುರಾಣಗಳ ತರ್ಕ ಮುಗಿದರೂ ದೆವ್ವಗಳ ಪ್ರವರ ಮುಗಿಯಲಿಲ್ಲ ಎಂದು ಹೇಳಿದ. ರುದ್ರಮೂರ್ತಿಯವರು ನಗುತ್ತಾ, ಆ ಕಾಲವು ದೂರವಿಲ್ಲ, ಬಹುಬೇಗ ಮುಗಿದು ಹೋಗುತ್ತೆ ಎಂದರು. ಇವರಿಬ್ಬರಲ್ಲಿ ಜಯಮಾಲೆ ಯಾರ ಕೊರಳಿಗೆ ಬೀಳುತ್ತೆ? ಇನ್ಸ್ಪೆಕ್ಟರನ್ನು ರುದ್ರಮೂರ್ತಿಯವರನ್ನು ಕೇಳಿದ. ಹೀಗೆ ನಡೆಯಬಹುದೆಂದು ಊಹೆ ಮಾಡಿಕೊಂಡಿರುವೆನಾದರೂ ಈಗ ಮಾತ್ರ ನಾನೇನೂ ಹೇಳಲಾರೆ. ಮುಂದೆ ಇವರ ಮೂಲಕವೇ ತಿಳಿದರೆ ಸ್ವಾರಸ್ಯಕರವಾಗಿರುತ್ತೆ. ಎಲ್ಲರೂ ಓವಲ್ಟೀನ್ ಕುಡಿದು ಮುಗಿಸಿದರು. ತರುವಾಯ ಇನ್ಸ್ಪೆಕ್ಟರನ್ನು ನಂದಕುಮಾರನನ್ನು ಉದ್ದೇಶಿಸಿ, ನೀವು ಅನುಭವ ಪಡೆಯಬೇಕಾಗಿದೆಯೇ ಎಂದು ಕೇಳಿದ. ಮೊದಲು ಇವರು ಅನುಭವ ಪಡೆಯಲಿ, ಆಮೇಲೆ ಮುಂದಿನ ಮಾತು. ಅನುಭವ ಪಡೆಯಬೇಕೆಂಬ ಅಭಿಲಾಷೆ ಇದ್ದರೆ ಹೇಳಿ, ದೆವ್ವಗಳಿವೆಯೋ ಇಲ್ಲವೋ ಎಂಬುದನ್ನು ಸಾಬೀತುಪಡಿಸುತ್ತೇವೆ. ನಂದಕುಮಾರನ ಕಡೆ ಮುಖ ಮಾಡಿ ಹೇಳಿದ ಎತ್ತರಿಸಿದ ಧ್ವನಿಯಲ್ಲಿ ಗುಡಿಯಪ್ಪ.
ಉಗ್ರನಾಥನನ್ನು ತೋರಿಸಿದ ನಂದಕುಮಾರನು, ಮೊದಲು ಇವರಿಗೆ ನಿರೂಪಣೆ ಮಾಡಿ ತೋರಿಸಿ ಆಮೇಲೆ ನೋಡೋಣ ಎಂದ. ಈತನ ಮನದಲ್ಲಿ ಭೀತಿ ಉತ್ಪನ್ನವಾಗಿದೆ ಎಂದುಕೊಂಡ ಗುಡಿಯಪ್ಪನು ನಕ್ಕು ಸುಮ್ಮನಾದ. ಇತರರು ಮಾತನಾಡದೆ ಹೋದ್ದರಿಂದ ಅಲ್ಲಿಗೆ ಚರ್ಚೆ ಮುಕ್ತಾಯವಾಯಿತು. ಸುಂದರನು ಕಣ್ಮರೆಯಾಗಿರುವುದರಿಂದ ಅಂದಾನಪ್ಪನ ಮನೆಯವರೆಲ್ಲರೂ ಕಳವಳಕ್ಕೆ ಈಡಾಗಿದ್ದಾರೆ. 4 ದಿನಗಳ ಹಿಂದೆ ಗಂಡ ಮತ್ತು ಮಗನ ಸಹಿತ ಅಣ್ಣನ ಮನೆಗೆಂದು ಬಂದ ಮನೋರಮಳು ಮಗನು ಮಾಯವಾಗಿರುವುದರಿಂದ ಗಾಬರಿ ಮತ್ತು ಕಳವಳದಲ್ಲಿ ಮುಳುಗಿರುವನು. ಆಕೆಯ ಗಂಡ ಸುಬ್ಬಯ್ಯನು ಮಗನಿಗಾಗಿ ಹುಡುಕುತ್ತಲೇ ಇರುವನು. ಅಂದಾನಪ್ಪನು ಸಹ ಅಳಿಯನ ಶೋಧನೆಯಲ್ಲಿ ಬೀದಿಗಳನ್ನು ಅಲೆದರೂ ಸುಂದರನ ಮುಖ ಕಾಣಲಿಲ್ಲ. ಸುಂದರನು ಎಳೆಯ ಮಗುವಾಗಿದ್ದರೆ ಯಾವನೋ ಕಳ್ಳನು ಅಪಹರಿಸಿಕೊಂಡು ಹೋದನೆಂದು ಭಾವಿಸಬಹುದಾಗಿತ್ತು. ಆತನು 10 ವರ್ಷದ ಬಾಲಕನಾಗಿರುವುದರಿಂದ ತಿರುಗಾಡಲು ಹೋಗಿ ಹಾಗೇ ತಪ್ಪಿಸಿಕೊಂಡಿದ್ದಾನೆಂದು ಭಾವಿಸಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಮನೆ ಬಿಟ್ಟು ಹೋದವನು ಸಾಯಂಕಾಲ 5 ಗಂಟೆಯಾದರೂ ಪತ್ತೆ ಇಲ್ಲದಿರುವುದರಿಂದ ಪೊಲೀಸರಿಗೆ ದೂರು ಕೊಡುವುದೇ ಸರಿ ಎಂಬ ನಿರ್ಣಯ ಹೊಂದಿದ್ದ ಅಂದಾನಪ್ಪನು ಬಾಮೈದುನನ್ನು ಕರೆದುಕೊಂಡೇ ಪೊಲೀಸ್ ಠಾಣೆಗೆ ಹೋಗಿ ಇನ್ಸ್ಪೆಕ್ಟರೊಡನೆ ವಿಷಯ ಹೇಳಿದ. ಸುಬ್ಬಯ್ಯನ ಮೂಲಕ ಚಹರೆ ಪಟ್ಟಿ ಮತ್ತು ಆಗ ಮೈಮೇಲೆ ಧರಿಸಿದ ಉಡುಪುಗಳ ವಿವರಣೆ ಕೇಳಿದ ಇನ್ಸ್ಪೆಕ್ಟರನು ರಾತ್ರಿಯೊಳಗಾಗಿ ಹಿಂದಿರುಗುವನೆಂದು ಭರವಸೆ ಇತ್ತು ಕಳುಹಿಸಿದ. ಠಾಣೆಯಿಂದ ಹಿಂದಿರುಗಿದವರು ಮನೆಗೆ ಬಂದು ವಿಷಯ ಹೇಳಿ ಅಲ್ಲಿ ನಿಲ್ಲದೆ ಹಾಗೇ ಸುಂದರನ ಶೋಧನೆಗೆ ಹೊರಟರು. ಸುಂದರನು ಸಿಕ್ಕರೆ ನಾಳೆ ಬೆಳಗ್ಗೆಯೇ ಹೆಂಡತಿ ಮಗನೊಡನೆ ಇಲ್ಲಿಂದ ಹೊರಡಬೇಕೆಂಬ ಯೋಚನೆ ಸುಬ್ಬಯ್ಯನ ಮನದಲ್ಲಿದೆ. ರಾತ್ರಿ 9 ಗಂಟೆಯಾದರೂ ಹುಡುಕಾಡಿದರೂ ಸುಂದರನು ಪತ್ತೆಯಾಗಲಿಲ್ಲ. ಮನೋರಮಳು ಮಗನ ಚಿಂತೆಯಲ್ಲಿ ಮುಳುಗಿ ನೀರೂ ಕುಡಿಯದೇ ಇದ್ದಾಳೆ. ಸಂತೋಷ ಪಡುವುದಕ್ಕಾಗಿ ಅಣ್ಣನ ಮನೆಗೆ ಬಂದು ದುಃಖ ಪಡುವಂತಾಗಿದೆ. ರಾತ್ರಿ 9 ಗಂಟೆಯಾದರೂ ಸುಂದರನು ಪತ್ತೆಯಾಗದಿರಲು ಅಳಿಯನು ಕಣ್ಮರೆಯಾಗಲು ಮಹಾಬಲೆಯನ ಹಸ್ತಕ್ಷೇಪವೇನಾದರೂ ಇರಬಹುದೇ ಎಂಬ ಯೋಚನೆ ಅಂದಾನಪ್ಪನ ಮೆದುಳಿಗೆ ಹೊಳೆಯಿತು. ಈಗಲೇ ಪೊಲೀಸ್ ಠಾಣೆಗೆ ಹೋಗಿ ಇನ್ಸ್ಪೆಕ್ಟರ್ ಬಳಿ ವಿಷಯ ಹೇಳಲೇ ಎಂದುಕೊಂಡನಾದರೂ ಮನಸ್ಸು ಹಿಂದೇಟು ಹಾಕಿತು. ಏನೊಂದು ಸಾಕ್ಷ್ಯಾಧಾರವೂ ಇಲ್ಲದೆ ಅವನ ಮೇಲೆ ತಪ್ಪು ಹೊರಿಸುವುದೆಂದರೆ ಕಠಿಣವೇ. ಇನ್ಸ್ಪೆಕ್ಟರ್ ಬಳಿ ವಿಷಯದ ಬಗ್ಗೆ ಹೇಳಿದ ಮೇಲೆ ಅದಕ್ಕೆ ಸರಿಯಾದ ಆಧಾರ ತೋರಿಸಿ ಬರೆದು ಕೊಡಬೇಕಾಗುವುದು. ಆಮೇಲೆ ಇನ್ಸ್ಪೆಕ್ಟರನ್ನು ಮಹಾಬಲಯನನ್ನು ಕರೆಯಿಸಿ ವಿಚಾರಿಸದಿರುವುದಿಲ್ಲ. ಆತನು ತನ್ನ ಮೇಲೆ ಕೆರಳಿ ನನಗೆ ಅವಮಾನಪಡಿಸಲು ವಿನಾಕಾರಣ ಅಪವಾದ ಹೊರಿಸಿದ್ದಾನೆಂದು ಮಾನನಷ್ಟ ಮೊಕದ್ದಮೆ ಹೂಡಬಹುದು ಎಂದು ಯೋಚಿಸಿ ಆ ಬಗ್ಗೆ ದೂರು ನೀಡಲು ಹಿಂದೇಟು ಹಾಕಿದ. ಆದರೂ ಸುಂದರನ ಕಣ್ಮರೆಯಲ್ಲಿ ಮಹಾಬಲಯನ ಕೈವಾಡವಿದ್ದೇ ಇದೆ ಎಂದು ನಂಬಿರುವನು. ಮನೆಯವರ ಬಳಿ ಹೇಳಿದರೆ ಭೀತಿಗೊಳ್ಳುವರೆಂದು ಅವರಲ್ಲಿಯೂ ಹೇಳಲಿಲ್ಲ. ಮಕ್ಕಳ ವಿನಃ ಉಳಿದವರಿಗೆ ರಾತ್ರಿ ಊಟವಿಲ್ಲ, ಸರಿಯಾಗಿ ನಿದ್ದೆಯನ್ನು ಮಾಡಲಿಲ್ಲ. ಬೆಳಗಾದ ನಂತರ ಅಂದಾನಪ್ಪನು ತಾನೋರ್ವನೇ ಭಂಡಾರಯ್ಯನಲ್ಲಿಗೆ ಹೋಗಿ ಸುಂದರನು ಮಾಯವಾಗಿರುವ ಸಂಗತಿ ಹೇಳಿದ. ಮಹಾಬಲಯನ ಮಂತ್ರವಾದಿಯು ನಿಮ್ಮ ಮೇಲೆ ನಡೆಯಿಸಿರುವ ಪ್ರಯೋಗ ಶಕ್ತಿಯು ಏನು ನಡೆಯದಾಗಿ ಸುಂದರನು ಆ ಶಕ್ತಿಗೆ ಒಳಗಾಗಿದ್ದಾನೆ ಭಂಡಾರಯ್ಯ ತಕ್ಷಣವೇ ಹೇಳಿದ. ದಿಗ್ಭ್ರಾಂತನಾದ ಅಂದಾನಪ್ಪನು, ಅಂದರೆ ಆತನು ಸತ್ತು ಹೋಗಿದ್ದಾನೆಯೇ ಎಂದು ಕೇಳಿದ. ಸಾಯಿಸುವುದಾಗಿದ್ದರೆ ನಿಮ್ಮ ಮನೆಯಲ್ಲಿಯೇ ಸಾಯಿಸುವಂತೆ ಮಾಡುತ್ತಿದ್ದ. ಸುಂದರನು ಸತ್ತಿಲ್ಲ, ತಲೆಕೆಟ್ಟು ಎಲ್ಲಿಯೋ ಒಂದು ಕಡೆ ಇದ್ದಾನೆ. ಎಲ್ಲಿಯೋ ಒಂದು ಕಡೆ ಅಂದರೆ ಎಲ್ಲಿ? ಇಂತಹ ಸ್ಥಳದಲ್ಲಿದ್ದಾನೆಂದು ನಿಗದಿಯಾಗಿ ಹೇಳಲಾಗುವುದಿಲ್ಲ. ಒಟ್ಟಿನಲ್ಲಿ ಜೀವ ಸಹಿತ ಇದ್ದಾನೆ. ಅದೇಗೆ ಹೇಳ್ತೀರಾ? ನನ್ನ ವಿದ್ಯಾ ಮಹತ್ವದಿಂದ. ಆ ಮಹತ್ವದಿಂದಲೇ ಅವನು ಎಲ್ಲಿದ್ದಾನೆಂದು ಹೇಳಬಹುದಲ್ಲ. ಹೇಳಿದರೆ ಅಲ್ಲಿಗೆ ಹೋಗಿ ಕರೆದುಕೊಂಡು ಬರ್ತೇನೆ. ಹೇಳಲಾಗದೆಂದು ಮೊದಲೇ ಹೇಳಿದ್ನಲ್ಲ. ಅವನಿಗೆ ಪ್ರಾಣಾಪಾಯವೇನೂ ಸಂಭವಿಸಿಲ್ಲ. ಎಲ್ಲಿಯೋ ಇದ್ದರೆ ನಮಗೆ ದಕ್ಕುವ ಬಗ್ಗೆ ಹೇಗೆ? ನನ್ನ ತಂಗಿಯ ಗೋಳನ್ನು ನೋಡುವುದಕ್ಕಾಗದು. ನಿನ್ನೆಯಿಂದ ಒಂದು ತೊಟ್ಟು ನೀರೂ ಸಹ ಕುಡಿದಿಲ್ಲ. ಅವನೊಂದು ಬಾರಿ ಸಿಕ್ಕರೆ ಸಾಕಾಗಿದೆ. ಮೊದಲು ಊರಿಗೆ ಕಳಿಸಿ ಈ ತಲೆನೋವು ಕಳೆದುಕೊಳ್ತೇನೆ. ಪೊಲೀಸಿಗೆ ವಿಷಯ ತಿಳಿಸಿಯೂ ಆಗಿದೆ. ಆದರೂ ಆತನು ಪತ್ತೆ ಇಲ್ಲ. ಅವನೆಲ್ಲಿದ್ದಾನೆಂದು ತಿಳಿಸಿದರೆ ದೊಡ್ಡ ಉಪಕಾರವಾಗುತ್ತೆ.
ಅವನೆಲ್ಲಿದ್ದರೂ ಸರಿ, ಅಲ್ಲಿಗೆ ಹೋಗಿ ಕರೆದುಕೊಂಡು ಬರ್ತೇವೆ. ನನ್ನ ಮೇಲೆ ಭಾರೀ ಅಪವಾದ ಬಂದಿದೆ. ಆ ಅಪವಾದ ಕಳೆದುಕೊಂಡರೆ ಸಾಕು. ಕೆಲ ನಿಮಿಷ ಯೋಚನಾ ಮಗ್ನನಾಗಿದ್ದ ಭಂಡಾರಯ್ಯನು ಅನಂತರ ಕಣ್ದೆರೆದು, ಇನ್ನು 3 ದಿನಗಳಲ್ಲಿ ನಿಮಗೆ ದೊರೆಯುವನು, ನೀವೇನೂ ಗಾಬರಿಯಾಗಬೇಡಿ ಎಂದು ಹೇಳಿದ. ಖಂಡಿತ ಸಿಗುವನೇ? ತೆರೆದ ಬಾಯೊಡನೆ ಕೇಳಿದ ಅಂದಾನಪ್ಪ. ನಾನು ಹೇಳಿದ ಮೇಲೆ ಮುಗಿಯಿತು. ದೇವರ ವಾಣಿ ಇದ್ದ ಹಾಗೆ ಸುಂದರನು ಉಳಿಯುತ್ತಲೇ ಇರಲಿಲ್ಲ. ನನ್ನ ಮಹಾಶಕ್ತಿಯ ಮುಂದೆ ಮಹಾಬಲಯನ ಮಂತ್ರವಾದಿಯ ಶಕ್ತಿಯು ನಿಷ್ಫಲವಾದ್ದರಿಂದ ಬಾಲಕನನ್ನು ಮಾಯ ಮಾಡಿದೆ ಅಷ್ಟೇ. ನಿಮಗೆ ಆಗಲಿ ನಿಮ್ಮ ಮನೆಯವರಿಗೇ ಆಗಲಿ ಪ್ರಾಣ ತೆಗೆಯುವಷ್ಟು ಪೌರುಷ ಶಕ್ತಿ ಇಲ್ಲ. ಕೆಲವು ದಿನಗಳು ನೆಂಟರಿಷ್ಟರು ನಿಮ್ಮ ಮನೆಗೆ ಬಾರದಿರುವುದು ಒಳ್ಳೆಯದು. ನಿಮ್ಮ ಮೇಲೆ ಪ್ರಯೋಗವಾಗದ ಶಕ್ತಿ ಅವರ ಮೇಲೆ ತೋರುವುದು. ಆ ಕಾರಣ ಈ ಮಾತು ಹೇಳಬೇಕಾಯಿತು. ಅಕಸ್ಮಾತ್ ಬಂದವರಿಗೆ ಹೊರದಬ್ಬಲಾಗುವುದೇ? ನಮ್ಮ ಪರಿಸ್ಥಿತಿ ಅವರಲ್ಲಿ ಹೇಳಿಕೊಂಡು ಮನೆಯಿಂದ ಹೊರಗೆ ಕಳುಹಿಸಲು ಮನಸ್ಸು ಬರುವುದೇ? ಹಾಗಿದ್ದ ಮೇಲೆ ಬಂದವರ ಮೇಲೆ ಕಣ್ಣಿಟ್ಟು ಕಾಯಬೇಕಾಗುತ್ತೆ. ಅವರು ಹೋಗುವವರೆಗೆ ನೀವು ಆ ಕೆಲಸ ಮಾಡಬೇಕಾಗುತ್ತೆ. ಅದು ಕಷ್ಟವೇ. ಹೇಗೋ ನೋಡಿಕೊಂಡರಾಯಿತು ಬಿಡಿ, ಇನ್ನೇನು ಮಾಡುವುದಕ್ಕಾಗುತ್ತೆ. ನಿಮ್ಮ ಅಳಿಯನ ವಿಷಯವಾಗಿ ಕಳವಳ ಬಿಟ್ಟು ಧೈರ್ಯವಾಗಿರಿ. ನಮ್ಮ ಕಾರ್ಯವೇನೋ ಹಾಗಾಯಿತು. ನಿಮ್ಮ ಪ್ರಯೋಗ ಶಕ್ತಿ ಫಲಿತಾಂಶವೇನಾಯಿತು? ಮಹಾಬಲಯನ ಮನೆಯವರು ಸತ್ತು ಸಮಾಧಿಯಾಗುವುದು ಯಾವಾಗ? ಎದುರು ಪಾರ್ಟಿಯ ಮಂತ್ರವಾದಿಯು ಪ್ರಯೋಗ ಮಾಡಿ ಬಿಟ್ಟಿರುವ ಮಹಾಶಕ್ತಿಯು ಮಹಾಬಲಯನ ಮನೆಯ ಸುತ್ತ ಸುತ್ತುತ್ತಿರುವುದರಿಂದ ನನ್ನ ಶಕ್ತಿಯು ಒಳಗೆ ಹೋಗಲು ಅವಕಾಶವಾಗದೆ ಅಲ್ಲೇ ಕಾಯುತ್ತಿದೆ. ಹಾಗೆ ಇದ್ದರೆ ಒಳಗೆ ಹೋಗುವುದು ಯಾವಾಗ? ಆ ಶಕ್ತಿಯ ಮಹಿಮೆ ಎಳ್ಳು ಕಾಳಿನಷ್ಟು ಕಡಿಮೆಯಾದರೂ ಸಾಕು, ಮಿಂಚಿನಂತೆ ಪ್ರವೇಶ ಮಾಡಿ ಆ ನಿಮಿಷ ಮಾತ್ರದಲ್ಲಿ ಒಬ್ಬಿಬ್ಬರನ್ನಾದರೂ ಬಲಿ ತೆಗೆದುಕೊಳ್ಳದೆ ಬಿಡುವುದಿಲ್ಲ. ಹೆಚ್ಚು ಜನರು ಬಲಿಯಾದರೂ ಆಗಬಹುದು. ಆ ಶಕ್ತಿಯ ಪೌರುಷ ಕಡಿಮೆಯಾಗುವುದು ಯಾವಾಗ? ಮಹಾಬಲಯನ ಅದೃಷ್ಟ ರೇಖೆ ಕಡಿಮೆಯಾದಾಗ. ಅಷ್ಟರಲ್ಲಿ ನಿಮ್ಮ ಶಕ್ತಿಯೇ ಉಡುಗಿ ಹೋಗಬಹುದು? ಅದೆಂದಿಗೂ ಸಾಧ್ಯವಿಲ್ಲ. ಆ ಮಂತ್ರವಾದಿಯ ಶಕ್ತಿಯು ಉಡುಗಿ ಹೋಗದೆ ಹಾಗೆ ಇದ್ದರೆ? ಆ ಬಗ್ಗೆ ವಿವರಣೆ ನೀಡುತ್ತಾ ಹೋದರೆ 8 ದಿನಗಳಾದರೂ ಮುಗಿಯುವುದಿಲ್ಲ. ನಿಮಗೇನೂ ತಿಳಿಯದೆ ಹೋದ್ದರಿಂದ ಏನೇನೋ ಕೇಳಿ ಬೇಸರಪಡಿಸುತ್ತೀರಾ. ಈಗ ನಾನೇನೂ ಹೇಳಿದರೂ ನೀವು ನಂಬುವ ಸ್ಥಿತಿಯಲ್ಲಿಲ್ಲ. ಇನ್ನು ವಾರ ಕಳೆದ ನಂತರ ನನ್ನ ಶಕ್ತಿಯ ಮಹಿಮೆ ನಿಮಗೇ ತಿಳಿಯುತ್ತೆ. ಬೇಸರ ಹಾಗೂ ಕಟುವಾಗಿಯೇ ಹೇಳಿದ ಭಂಡಾರಯ್ಯ. ಅಂದಾನಪ್ಪನಿಗೆ ಸಿಟ್ಟು ಬಂದರೂ ಮನದಲ್ಲೇ ಅಡಗಿಸಿಕೊಂಡ. ಸಿಟ್ಟಿನಿಂದ ಮಾತನಾಡಿದ್ದೇ ಆದರೆ ಪರಿಸ್ಥಿತಿಯು ತಲೆಕೆಳಗಾಗಬಹುದು. ಆದ್ದರಿಂದ ಈಗ ಸಿಟ್ಟಾಗುವುದು ಸರಿಯಲ್ಲ. ಮುಂದೆ ಮಾತನಾಡುವುದಿದ್ದೇ ಇದೆ ಎಂದುಕೊಂಡು ಅಳಿಯನು ಸಿಕ್ಕ ನಂತರ ನಿಮ್ಮಲ್ಲಿಗೆ ಬರುವೆನೆಂದು ಹೇಳಿ ಹಿಂದಿರುಗಿದ. ಮನೆಗೆ ಬಂದು ತಾನು ಜೋಯಿಸರಲ್ಲಿಗೆ ಹೋಗಿ ವಿಚಾರಿಸಿದೆನೆಂದು 3 ದಿನಗಳಲ್ಲಿ ಸುಂದರನು ಮರಳುವನೆಂದು ಭರವಸೆ ನೀಡಿದ್ದಾರೆಂದು ಹೇಳಿದ. ಜೋಯಿಸರು ಹೇಳಿದ್ದರಲ್ವೇ? ನನಗೇನೂ ನಂಬಿಕೆ ಇಲ್ಲ ಭಾವ, ನಿನಗೆ ನಂಬಿಕೆ ಇರಬಹುದು ಎಂದು ಸುಬ್ಬಯ್ಯನು ಹೇಳಿದ. ನಿನಗೆ ನಂಬಿಕೆ ಇಲ್ಲದಿದ್ದರೂ ನನಗೆ ನಂಬಿಕೆ ಇದೆ. ಹಿಂದೆ ಎಷ್ಟೋ ಬಾರಿ ಅವರು ಹೇಳಿದಂತೆಯೇ ನಡೆದಿದೆ. ಸುಬ್ಬಯ್ಯನು ನಂಬುವಂತೆ ಹೇಳಿದ ಅಂದಾನಪ್ಪ. ಜೋಯಿಸರ ಮಾತಿನ ಸತ್ಯಾಸತ್ಯತೆಯು 3 ದಿನಗಳಲ್ಲಿ ತಿಳಿಯುತ್ತೆ. ನೀವೆಲ್ಲರೂ ಕಳವಳ ಬಿಟ್ಟು ಧೈರ್ಯವಾಗಿರಿ. ಮನೋರಮಳ ದುಃಖ ಮಾತ್ರ ಶಮನವಾಗಲಿಲ್ಲ. ಮಗನ ಮುಖ ನೋಡುವವರೆಗೆ ಅವಳಿಗೆ ಸಮಾಧಾನವಿಲ್ಲ. ಸುಂದರನು ಕಣ್ಮರೆಯಾಗಿರುವ ಸಂಗತಿಯು ಮಹಾಬಲಯನಿಗೆ ತಿಳಿಯದಿರಲಿಲ್ಲ. ನಾಗೇಂದ್ರಪ್ಪನನ್ನು ಪ್ರತ್ಯೇಕವಾಗಿ ಕಂಡು ಸುಂದರನು ಮಾಯವಾಗಿರುವ ವಿಷಯ ಹೇಳಿದ. ಮಾಯವಾಗುವ ಬದಲು ರಕ್ತಕಾರಿ ಸಾಯಬಾರದಿತ್ತೆ, ಆಕ್ರೋಶದಿಂದ ಹೇಳಿದ ನಾಗೇಂದ್ರಪ್ಪ. ಮಾಯವಾದವನು ಹಿಂದಿರುಗಿ ಬರುತ್ತಾನೆಂದುಕೊಂಡಿರಾ? ಹೊಳೆಗೋ ಬಾವಿಗೋ ಹಾರಿ ಸಾಯುತ್ತಾನೆ. ಈ ವೇಳೆಗಾಗಲೇ ಸತ್ತಿರಬಹುದೋ ಏನೋ. ಬೆನ್ನು ಹಿಂದೆ ಸಾಯುವ ಬದಲು ಕಣ್ಣು ಮುಂದೆ ಸಾಯಬೇಕು. ಸುಂದರನು ಹೋಗುವ ಬದಲು ಅಂದಾನಪ್ಪನ ಮಕ್ಕಳಲ್ಲಿ ಯಾರಾದರೂ ಹೋಗಬಾರದಿತ್ತೆ. ಶಕ್ತಿಗೆ ಎದುರಾಗಿ ಸುಂದರನು ಸಿಕ್ಕಿರಬಹುದೋ ಏನೋ. ಆ ಕಾರಣ ಅವನನ್ನು ಹಾಗೆ ಎಳೆದುಕೊಂಡು ಹೋಗಿದೆ ಎಂದು ನನ್ನ ಭಾವನೆ. ನನ್ನ ಸಮಾಧಾನಕ್ಕಾಗಿ ಏನೇನೋ ಹೇಳ್ತೀರಾ. ಅಂದಾನಪ್ಪನಾದಿಯಾಗಿ ಅವನ ಮನೆಯವರೆಲ್ಲರೂ ಸಾಯುವವರೆಗೆ ನನಗೆ ಸಮಾಧಾನವಿಲ್ಲ. ನನ್ನ ಮಗನು ಸತ್ತದ್ದನ್ನು ನೆನೆಸಿಕೊಂಡ್ರೆ ರಕ್ತ ಕುಕ್ಕುತ್ತೆ.
ಈಗಾಗಲೇ ಹೋಗಿ ಚಾಕುವಿನಿಂದ ಎಲ್ಲರನ್ನೂ ಇರಿದು ಬಿಡಲೇ ಅನ್ನಿಸುತ್ತೆ. ಸೇಡಿನ ಜ್ವಾಲೆಯಲ್ಲಿ ಬೇಯುತ್ತಾ ಹೇಳಿದ ನಾಗೇಂದ್ರಪ್ಪ. ಆತುರ ಪಡಬೇಡಿ, ನಿಮಗೆ ಕ್ರೋಧವಿದೆ, ನನಗೆ ಸಿಟ್ಟಿಲ್ಲವೆಂದುಕೊಂಡಿರಾ? ನಿಮಗಿಂತ 100 ಪಾಲು ಹೆಚ್ಚಿನ ಸಿಟ್ಟು ನನ್ನಲ್ಲಿದೆ. ನಾನೇ ಶಾಂತಿಯಿಂದ ಇರುವಾಗ ನೀವೇಕೆ ಸಿಟ್ಟಿನಿಂದ ಹಾರಿ ಬೀಳುತ್ತೀರಾ? ನೀವು ಮಗನನ್ನು ಕಳೆದುಕೊಂಡಿದ್ದೀರಾ ನಿಜ, ನಾನು ಮಗಳನ್ನು ಬಳಿ ಕೊಟ್ಟಿಲ್ವೇ? ಅಂದಾನಪ್ಪನ ಮನೆ ನೆಲಸಮವಾಗುವವರೆಗೆ ಬಿಡಲಾರೆ, ಆವೇಶದಿಂದಲೇ ಹೇಳಿದ ಮಹಾಬಲಯ್ಯ. ಶಾಂತಿಗೆ ಶರಣಾದ ನಾಗೇಂದ್ರಪ್ಪನು ಅಂದಾನಪ್ಪನಿಗೆ ತನ್ನ ಬಾಯಿಗೆ ಬಂದ ಹಾಗೆ ನಿಂದಿಸಿ ತೆಗಳಿದ. ನಾಗೇಂದ್ರಪ್ಪನನ್ನು ಹೋಟೆಲಿಗೆ ಕರೆದುಕೊಂಡು ಬಂದ ಮಹಾಬಲಯ್ಯನು ಕಾಫಿ ಕುಡಿಸಿ ಆತನನ್ನು ಬೀಳ್ಕೊಟ್ಟು ತನ್ನ ಮನೆಗೆ ಮರಳಿದ. ಸುಂದರನು ಮಾಯವಾಗಿರುವುದರಿಂದ ಮಹಾಬಲಯ್ಯನಿಗೆ ಒಂದು ವಿಧದಲ್ಲಿ ಸಂತೋಷವೇ ಆಗಿದೆ. ಆತನು ಮರಳಿ ಬರಲಾರನೆಂದು, ಹಾಗೇ ಸತ್ತು ಹೋಗುವನೆಂದು ಭಾವಿಸಿದ್ದಾನೆ. ಮಹಾಬಲಯ್ಯನಿಗೆ ಸಂತೋಷವಿದ್ದರೆ ಅಂದಾನಪ್ಪನಿಗೆ ದುಃಖವಿದೆ. ಪರಸ್ಪರ ದ್ವೇಷ, ಅಸೂಯೆ, ಒಬ್ಬರನ್ನೊಬ್ಬರು ಹಾಳು ಮಾಡುವ ಸೇಡಿನ ಕಿಚ್ಚಿನಲ್ಲಿ ಮಂತ್ರವಾದಿಯರಿಗೆ ಲಾಭವಾಗುತ್ತಿದೆ. ಸುಂದರನ ನಿರೀಕ್ಷೆಯಲ್ಲಿ ದಿನಗಳನ್ನು ಕಳೆಯುವುದೇ ಮಹಾ ಕಠಿಣವಾಗಿದೆ ಅಂದಾನಪ್ಪನಿಗೆ. ಮನೋರಮಳು ಅನ್ನ ನೀರನ್ನು ಬಿಟ್ಟು ಮಗನ ಚಿಂತೆಯಲ್ಲಿ ಕಣ್ಣೀರಿಡುತ್ತಿರುವಳು. ಅಳಿಯನು ಬರುವುದರೊಳಗೆ ತಂಗಿಯ ಪ್ರಾಣವೆಲ್ಲಿ ಹೋಗುವುದೋ ಎಂಬ ಭೀತಿಯು ಅಂದಾನಪ್ಪನನ್ನು ಸೆರೆ ಹಿಡಿದು ಚಿಂತೆಗೀಡು ಮಾಡಿದೆ. ಮಾರನೆಯ ದಿನ ಬೆಳಗ್ಗೆ 10 ಗಂಟೆ ಸಮಯದಲ್ಲಿ ಅಂದಾನಪ್ಪನು ತನ್ನ ಗೆಳೆಯ ನೋರ್ವನನ್ನು ಕಾಣಲು ಮಾರ್ಕೆಟಿನ ಬಳಿ ಹೋದಾಗ ಒಂದು ಹೋಟೆಲಿನ ಮುಂದೆ ಸುಂದರನು ನಿಂತಿರುವುದನ್ನು ಕಂಡು ಆನಂದ ತಂದು ಭಂಡಾರಯ್ಯನು ಹೇಳಿದ್ದನ್ನು ಜ್ಞಾಪಿಸಿಕೊಂಡು ಆತನು ಹೇಳಿದಂತೆಯೇ ನಡೆದಿದೆ ಎಂದುಕೊಂಡು ಸುಂದರನು ಕೈ ಹಿಡಿದು ಮನೆಗೆ ಕರೆದುಕೊಂಡು ಬಂದ. ಮಾರ್ಗದಲ್ಲಿ ಆತನೊಡನೆ ಏನೊಂದು ಮಾತೂ ಆಡಲಿಲ್ಲ. ಸುಂದರನ ಮುಖ ಕಾಣುತ್ತಲೇ ಮನೆಯವರೆಲ್ಲರೂ ಆನಂದದಿಂದ ಇವನೆಲ್ಲಿ ಸಿಕ್ಕನೆಂದು ಅಂದಾನಪ್ಪನೊಡನೆ ಕೇಳಲು ಆತನು ನಡೆದ ಸಂಗತಿ ಹೇಳಿ ಸುಬ್ಬಯ್ಯನಿಗೆ ಜೋಯಿಸರು ಹೇಳಿದ ಮಾತನ್ನು ಜ್ಞಾಪಿಸಿದ. ಸುಂದರನನ್ನ ಕುರಿತು ಇಷ್ಟು ದಿನಗಳು ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಲು ಆತನು ನಾನೆಲ್ಲಿಗೂ ಹೋಗಿರದೆ ಇಲ್ಲೇ ಇದ್ದೇನೆಂದು ಹೇಳಿದ. ಆತನ ಮಾತು ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡಿತು. ಯಾವ ರೀತಿ ತಿರುಗಿಸಿ ಮುರುಗಿಸಿ ಕೇಳಿದರೂ ಸುಂದರನು ನಾನಿಲ್ಲೇ ಇದ್ದೇನೆಂದು ಹೇಳುವನಲ್ಲದೆ ಬೇರೆಲ್ಲಿಗೂ ಹೋಗಿಲ್ಲವೆಂದು ಹೇಳುವನು. ಇವನ ಮೇಲೆ ಮಾಟದ ಪ್ರಯೋಗ ನಡೆದಿರುವುದರಿಂದ ಈ ರೀತಿ ಹೇಳುವನೆಂದು ಅಂದಾನಪ್ಪನು ಭಾವಿಸಿದರೂ ತನ್ನ ಮನದಾಲೋಚನೆಯನ್ನು ಯಾರಲ್ಲಿಯೂ ಹೇಳಲಿಲ್ಲ. ಹೇಳಿದರೆ ಭಯದಿಂದ ತಲ್ಲಣಿಸುವರೆಂದು ತುಟಿ 2 ಮಾಡಲಿಲ್ಲ. ಸುಂದರನು ಎಲ್ಲರೊಡನೆ ಮಾಮೂಲಿನಂತೆ ಮಾತನಾಡುವವನಾದರೂ ತಾನು 3 ದಿನಗಳು ಹೊರಗಡೆ ಹೋಗಿಯೇ ಇಲ್ಲವೆಂಬ ರೀತಿ ಇರುವನು. ಇನ್ನು ಇಲ್ಲಿದ್ದರೆ ಮತ್ತೇನು ಗಂಡಾಂತರ ಸಂಭವಿಸುವುದೋ ಎಂದು ಭೀತಿಯುತಳಾದ ಮನೋರಮೆಯು ತನ್ನಣ್ಣ ಅತ್ತಿಗೆಯನ್ನು ಒಪ್ಪಿಸಿ ಮಧ್ಯಾಹ್ನವೇ ಮಗ ಪತಿಯೊಡನೆ ಭದ್ರಾಪುರಕ್ಕೆ ಪ್ರಯಾಣ ಬೆಳೆಸಿದಳು. ದೇವರು ತನ್ನ ಗೌರವ ಕಾಪಾಡಿದನೆಂದುಕೊಂಡ ಅಂದಾನಪ್ಪನು ಮಧ್ಯಾಹ್ನ ನಂತರ ಭಂಡಾರಯ್ಯನಲ್ಲಿಗೆ ಹೋಗಿ ಸುಂದರನು ಸಿಕ್ಕ ಸಂಗತಿ, ಅವನು ಪಡೆದುಕೊಂಡ ವಿಧಾನ ಹೇಳಿ ಆ ಬಗ್ಗೆ ಕಾರಣ ಕೇಳಿದ. ಮಾಟದ ಪ್ರಭಾವ ಇನ್ನೂ ಅಳಿಸಿ ಹೋಗದಿರುವುದರಿಂದ ಆ ರೀತಿ ಹೇಳುತ್ತಿದ್ದಾನೆ. ಮುಂದೆ ಎಲ್ಲ ಸರಿ ಹೋಗುತ್ತೆ, ಭಯಪಡಬೇಕಾದ ಕಾರಣವಿಲ್ಲ ಎಂದು ಹೇಳಿದ ಭಂಡಾರಯ್ಯ. ಸುಂದರನೇನೋ ಬಂದ, 1 ವಾರ ಕಳೆದ ನಂತರ ನನ್ನ ಶಕ್ತಿಯ ಮಹಿಮೆ ತಿಳಿಯುವುದೆಂದು ಹೇಳಿದ್ದೀರಾ. ಈಗ ಆ ಬಗ್ಗೆ ತರ್ಕ ಮಾಡುವುದಿಲ್ಲ, 1 ವಾರ ಕಳೆದ ನಂತರ ಬರುತ್ತೇನೆ ಎಂದು ಹೇಳಿದ ಅಂದಾನಪ್ಪನು ಅಲ್ಲಿ ನಿಲ್ಲದೆ ಹಿಂದಿರುಗಿದ. ಸುಂದರನು ಬಂದ ಸಂಗತಿ ತಿಳಿದ ಮಹಾಬಲಯ್ಯನಿಗೆ ಕಹಿ ನೀರು ಕುಡಿದಂತಾಯಿತು. ಅವನು ಹಿಂದಿರುಗಿ ಬಾರದೆ ಸತ್ತು ಹೋಗುವನೆಂದು ತಿಳಿದಿದ್ದ. ಅವನ ಭಾವನೆಯು ತದ್ವಿರುದ್ಧವಾಯಿತು. ದುರ್ಗಾಪ್ರಸಾದನು ಹೇಳಿದ್ದನ್ನು ಮೆಲುಕು ಹಾಕಿ ಆತನು ಹೇಳಿದ ಪ್ರಕಾರ ನಡೆದಿರಲಾರದೆಂದು ತನಗೆ ತಾನೇ ಸಮಾಧಾನ ಪಟ್ಟುಕೊಂಡ. 2ನೆಯ ದಿನ ದೇವಿಪುರದಿಂದ ಸೋಮಯ್ಯನು ತನ್ನ ಮಡದಿ ಅಂಗಮ್ಮನೊಡನೆ ಆಗಮಿಸಿದ. ಸೋಮಯ್ಯನ ಮಗ ಮನೋಹರನಿಗ ತನ್ನ 2ನೆಯ ಮಗಳನ್ನು ಕೊಡುವ ಉದ್ದೇಶವುಳ್ಳವನಾಗಿದ್ದ ಮಹಾಬಲಯ್ಯನು ಆ ಬಗ್ಗೆ ದೇವಿಪುರಕ್ಕೆ ಹೋದಾಗ ಮಾತನಾಡಿದ್ದ. ನಿಮ್ಮ ಊರಿಗೆ ಬಂದು ಉಷಾದೇವಿಯನ್ನು ನೋಡಿದ ನಂತರ ಮಾತನಾಡುತ್ತೇನೆಂದು ಸೋಮಯ್ಯನು ತಿಳಿಸಿಯೂ ಇದ್ದ. ಇಂದು ಸೋಮಯ್ಯನು ಏನೊಂದು ಮುನ್ಸೂಚನೆಯೂ ಇಲ್ಲದೆ ಮಡದಿಯೊಡನೆ ಆಗಮಿಸಿದ್ದಾನೆ.
ಮಹಾಬಲೆಯನ್ನು ಸೋಜಿಗನಾದರೂ ತೋರಿಸಿಕೊಳ್ಳದೆ ಸುಖಾಗಮನ ಬಯಸಿ ಸತ್ಕರಿಸಿದ. ಉಷಾದೇವಿಯನ್ನು ಬಹುಬೇಗ ಶೃಂಗರಿಸಿ ನವವಧುವನ್ನಾಗಿ ಮಾಡಿದರು. ಆಕೆಯು ಸೋಮಯ್ಯ ದಂಪತಿಯರ ಪಾದಗಳಿಗೆ ಎರಗಲು ಆಶೀರ್ವದಿಸಿ ದಂಪತಿಯರು ವಿದ್ಯೆ ಇನ್ನಿತರ ವಿಷಯವಾಗಿ ಪ್ರಶ್ನೆಗಳನ್ನು ಹಾಕಿ ಉತ್ತರ ಪಡೆದರು. ದಂಪತಿಯರ ಮನಸ್ಸಿಗೆ ಉಷಾದೇವಿಯು ಒಪ್ಪಿಗೆಯಾದಳು. 2 ದಿನಗಳು ಉಪಚಾರ ಹೊಂದಿ ಮನೆಯ ವಾತಾವರಣ ಪರಿಸ್ಥಿತಿ ನೋಡಿ 3ನೆಯ ದಿನ ಉಷಾದೇವಿಯು ನಮಗೆ ಒಪ್ಪಿಗೆಯಾದಳು. ಊರಿಗೆ ಹೋಗಿ ಮಗನನ್ನು ಕಳುಹಿಸುತ್ತೇವೆ. ಅವನು ನಿಮ್ಮ ಮಗಳನ್ನು ನೋಡಿ ಒಪ್ಪಿದ್ದೇ ಆದರೆ ಆಮೇಲೆ ಮದುವೆ ವಿಷಯವಾಗಿ ಮಾತಾಡೋಣ. ಮನೋಹರನು ಒಪ್ಪುವನೆಂಬ ನಂಬಿಕೆ ನನಗಿದೆ ಎಂದು ಹೇಳಿದ ಸೋಮಯ್ಯ. ಮನೋಹರನು ಒಪ್ಪುತ್ತಾನೆಂಬ ನಂಬಿಕೆ ಇದ್ದ ಮೇಲೆ ಮದುವೆ ವಿಷಯ ಈಗಲೇ ಮಾತನಾಡಬಹುದಲ್ಲ? ಮಹಾಬಲಯ್ಯನು ತನ್ನ ಆಲೋಚನೆ ಹೇಳಿದ. ಅವಸರ ಏಕೆ? ನಿಧಾನವಾಗಿ ಮಾತಾಡೋಣ. ಮಹಾಬಲಯ್ಯನು ಒತ್ತಾಯಪಡಿಸದೆ ನಿಮ್ಮ ಇಚ್ಛೆ ಇದ್ದಂತೆ ಆಗಲೆಂದು ಹೇಳಿದ. ದಂಪತಿಯರು ದೇವಿಪುರಕ್ಕೆ ಪ್ರಯಾಣ ಬೆಳೆಸಿದರು. ಮನೋಹರನು ಒಪ್ಪಿದ್ದೇ ಆದರೆ ಆದಷ್ಟು ಬೇಗ ಮದುವೆ ಮಾಡಬೇಕೆಂದು ಮಹಾಬಲಯ್ಯ ದಂಪತಿಯರು ತಮ್ಮಲ್ಲಿಯೇ ಮಾತನಾಡಿಕೊಂಡರು. ದುರ್ಗಾಪ್ರಸಾದನ ಮಹಾಪ್ರಯೋಗ ಶಕ್ತಿಯಿಂದ ತಮಗ್ಯಾರಿಗೇ ಆಗಲಿ ಏನೊಂದು ತೊಂದರೆ ಸಂಭವಿಸದೆಂಬ ಧೈರ್ಯವೂ ಮಹಾಬಲಯ್ಯನಲ್ಲಿದೆ. ವರದಕ್ಷಿಣೆ ಎಷ್ಟು ಕೊಡಬೇಕು, ಮದುವೆ ಯಾವ ರೀತಿ ಮಾಡಬೇಕೆಂದು ದಂಪತಿಯರು ಆಗಲೇ ಮಾತನಾಡಿ ತೀರ್ಮಾನಕ್ಕೆ ಬಂದರು. ಮರುದಿನ ಬೆಳಗ್ಗೆ ಎದ್ದು ನೋಡಿದರೆ ಉಷಾದೇವಿಯು ಪತ್ತೆ ಇಲ್ಲ. ರಾತ್ರಿ ಇದ್ದವಳು ಬೆಳಗ್ಗೆ ಇಲ್ಲ. ದಿಗ್ಭ್ರಮೆಗೊಂಡ ದಂಪತಿಯರ ತಲೆ ಮೇಲೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ಬೆಳಗಿನ 9 ಗಂಟೆ ಸಮಯ. ರೂಮಿನಲ್ಲಿ ವಾರಪತ್ರಿಕೆಯನ್ನು ಓದುತ್ತಾ ಉಗ್ರನಾಥನು ಕುಳಿತಿರುವನು. ಆತನ ಬಂಧು ಒಬ್ಬರ ಮನೆಯಲ್ಲಿ ಹಿಂದಿನ ದಿನ ನಡೆದ ಶುಭ ಕಾರ್ಯದ ನಿಮಿತ್ತ ಅವನ ಮನೆಯವರೆಲ್ಲರೂ ಹೋಗಿದ್ದು ಇನ್ನೂ ಬಾರದೇ ಇರುವುದರಿಂದ ಮನೆಯಲ್ಲಿ ಒಬ್ಬನೇ ಇರುವನು. ಆ ವೇಳೆಯಲ್ಲಿ ಎದುರು ಮನೆಯಲ್ಲಿ ವಾಸವಾಗಿರುವ ತಿಮ್ಮಯ್ಯನ ಮಗ ಕುಪ್ಪಯ್ಯನು ಮನೆಯೊಳಗೆ ಪ್ರವೇಶ ಮಾಡಿದ. 15 ವರ್ಷಗಳ ಅಂತರದಲ್ಲಿರುವ ಕುಪ್ಪಯ್ಯನು ಕಳ್ಳತನ ಮಾಡುವುದರಲ್ಲಿ ಹೆಸರುವಾಸಿಯಾಗಿ ಆ ಬೀದಿಯವರಿಗೆಲ್ಲ ಚಿರಪರಿಚಿತನಾಗಿರುವನು. ಯಾರ ಮನೆಗೆ ಹೋಗಲಿ ಏನಾದರೊಂದು ವಸ್ತುವನ್ನು ಕದಿಯದೆ ಹಿಂದಿರುಗುತ್ತಿರುವಲ್ಲ. ದುಷ್ಟ ಚಾಳಿಯು ಅವನಲ್ಲಿ ಇರುವುದರಿಂದ ಯಾರೊಬ್ಬರೂ ಅವನನ್ನು ತಮ್ಮ ಮನೆಯೊಳಗೆ ಸೇರಗೊಡುವುದಿಲ್ಲ. ಅಕಸ್ಮಾತ್ ಬಂದರೆ ಮೊದಲು ಆತನನ್ನು ಹೊರಗೆ ಕಳುಹಿಸುವರು. ಹಿರಿಯರ ಸಂಗಡ ಬಂದರೆ ಅವನು ಹೋಗುವವರೆಗೆ ಅವನ ಮೇಲೆ ಕಣ್ಣಿಟ್ಟು ಕಾಯುವರು. ಹೊರ ಬಾಗಿಲ ಬಳಿ ರೂಮಿನಲ್ಲಿ ಪತ್ರಿಕೆ ಓದುತ್ತಾ ಕುಳಿತಿದ್ದ ಉಗ್ರನಾಥನು ಮನೆಯೊಳಗೆ ಕುಪ್ಪಯ್ಯನು ಹೋದುದನ್ನು ಕಾಣುತ್ತಲೇ ಇವನು ಕೈಗೆ ಸಿಕ್ಕಿದ್ದನ್ನು ಹೊತ್ತುಕೊಂಡು ಹೋಗುವನು. ಮನೆಯಲ್ಲಿ ಯಾರೊಬ್ಬರೂ ಇಲ್ಲದ್ದನ್ನು ನೋಡಿ ಬಂದಿದ್ದಾನೆ ಎಂದುಕೊಂಡು ಆತನ ಮೇಲೆ ಗದರಿ ಹೊರಗೆ ಕಳುಹಿಸಲು ತಕ್ಷಣ ಎದ್ದು ಹಾಲಿಗೆ ಬಂದು ನೋಡಿದ. ಕುಪ್ಪಯ್ಯ ಕಾಣಲಿಲ್ಲ. ಕುಪ್ಪಯ್ಯನು ಅಡಿಗೆ ಮನೆಯಲ್ಲಿರಬಹುದೆಂದುಕೊಂಡು ಅಲ್ಲಿಗೆ ಬಂದು ನೋಡಲು ಅಲ್ಲಿಯೂ ಇಲ್ಲ. ಆಶ್ಚರ್ಯಗೊಂಡ ಉಗ್ರನಾಥನು ಇಷ್ಟು ಬೇಗ ಅವನೆಲ್ಲಿ ಅಡಗಿರಬಹುದೆಂದುಕೊಂಡು ಸ್ನಾನದ ಮನೆ, ದೇವರ ಕೋಣೆ, ಇನ್ನಿತರ ಎಲ್ಲ ಕಡೆಗಳಲ್ಲಿಯೂ ಹುಡುಕಾಡಿ ನೋಡಿದ. ಕುಪ್ಪಯ್ಯನು ಎಲ್ಲೂ ಕಾಣಲಿಲ್ಲ. ಉಗ್ರನಾಥನ ಆಶ್ಚರ್ಯಕ್ಕೆ ಮೇರೆಯೇ ಇಲ್ಲವಾಯಿತು. ಹಿಂಬಾಗಿಲ ಮೂಲಕ ಹೊರಟು ಹೋದನೆಂದು ಭಾವಿಸುವುದಾದರೆ ಮುಚ್ಚಿದ ಬಾಗಿಲುಗಳು ಹಾಗೇ ಇದ್ದು ಹಾಕಿರುವ ಚಿಲಕಗಳು ತೆರೆಯದೇ ಇವೆ. ಉಗ್ರನಾಥನ ದೃಷ್ಟಿಗೆ ಬೀಳದೆ ಬಂದ ದಾರಿಯಲ್ಲಿ ಹಿಂದಿರುಗಲು ಸಾಧ್ಯವೇ ಇಲ್ಲ. ಇನ್ನೊಂದು ಸಾರಿ ಕುಪ್ಪಯ್ಯನಿಗಾಗಿ ಮನೆಯೊಳಗಿನ ಆವರಣದಲ್ಲೆಲ್ಲ ಓಡಾಡಿ ನೋಡಿದ. ಕುಪ್ಪಯ್ಯನು ಕಾಣಲಿಲ್ಲ. ಹಾಸಿಗೆಗಳನ್ನು ಎತ್ತಿ ಮಂಚದ ಕೆಳಗೆ ಕಣ್ಣು ಹಾಯಿಸಿ ನೋಡಿದರೂ ಅವನು ಇಲ್ಲ. ತನ್ನ ಕಣ್ಣುಗಳನ್ನು ತಾನೇ ನಂಬದಂತಾಯಿತು ಉಗ್ರನಾಥನಿಗೆ. ಕುಪ್ಪಯ್ಯನು ಮನೆಯೊಳಗೆ ಹೋದುದನ್ನು ಸ್ವಯಂ ಕಣ್ಣಾರೆ ನೋಡಿದ್ದಾನೆ, ಹೊರಗೆ ಹೋದುದನ್ನು ನೋಡಲಿಲ್ಲ. ಅಂದ ಮೇಲೆ ಆತನು ಎಲ್ಲಿ? ಕುಪ್ಪಯ್ಯನು ಮಾಯಾವಿದ್ಯೆ ಕಲಿತು ಅದೃಶ್ಯನಾಗಿರಬಹುದೇ ಎಂದು ಯೋಚಿಸುವಂತಾಯಿತು. ಮನೆಯೊಳಗೆ ಕುಪ್ಪಯ್ಯನು ಬಂದುದನ್ನು ತನ್ನ ಕಣ್ಣಾರೆ ನೋಡಿರುವುದರಿಂದ ಆತನು ಬರಲಿಲ್ಲವೆಂದು ಭಾವಿಸುವುದಕ್ಕೂ ಆಗದು. ಇದೊಂದು ಮಾಯಾ ನಾಟಕದಂತೆ ನಡೆದು ಹೋಯಿತಲ್ಲ ಎಂದು ಆ ಯೋಚನೆಯಲ್ಲಿಯೇ ಮುಳುಗಿರಲು ಆತನ ಹೆಂಡತಿ ಮಕ್ಕಳು ಆಗಮಿಸಿದರು. ಇವರೊಡನೆ ಹೇಳಿದರೆ ಭೀತಿಗೊಳ್ಳುವರೆಂದುಕೊಂಡ ಉಗ್ರನಾಥನು ಆ ವಿಷಯವಾಗಿ ಏನೂ ಹೇಳದೆ ತನ್ನ ಪಾಡಿಗೆ ತಾನಿದ್ದರೂ ಆ ವಿಲಕ್ಷಣ ಪ್ರವರವನ್ನು ಮರೆಯಲಿಲ್ಲ.
ಆ ದಿನವೆಲ್ಲ ಆ ಯೋಚನೆಯಲ್ಲಿಯೇ ಮುಳುಗಿದ್ದು ಮರುದಿನ ಬಹಳ ಮಟ್ಟಿಗೆ ಮರೆಯುವಂತಾದ. ಎರಡನೆಯ ದಿನ ಮಧ್ಯಾಹ್ನ 12 ಗಂಟೆ ಸಮಯ. ಅಡಿಗೆ ಮಾಡಿ ಮುಗಿಸಿದ ಮಾಲತಮ್ಮನು ಹೊರ ಬಾಗಿಲ ಒಳಭಾಗದಲ್ಲಿ ಕುಳಿತು ಪಿಶಾಚಿಗಳಿಗೆ ಸಂಬಂಧಪಟ್ಟ ಪತ್ತೇದಾರಿ ಕಾದಂಬರಿಯೊಂದನ್ನು ಓದುತ್ತಿರುವಳು. ಆಗ ಅವಳ ತಮ್ಮನಾದ ಮಂಗಳಯ್ಯನು ಹೊರಗಡೆಯಿಂದ ಬಂದು ಅಕ್ಕನ ಬಾಗಿಲು ಮುಂದೆ ಕುಳಿತಿದ್ದರೂ ಮಾತನಾಡಿಸದೆ ನೇರವಾಗಿ ಅಡಿಗೆ ಮನೆಗೆ ಹೋದ. ತಮ್ಮನ ಮುಖ ಕಾಣುತ್ತಲೇ ಮಾಲತಮ್ಮನು, ನೀನೊಬ್ಬನೇ ಬಂದಿಯಲ್ಲ, ನಿನ್ನ ಭಾವ ಎಲ್ಲಿ? ತುಂಬ ಬಾಯಾರಿಕೆಯಾಗಿದೆ, ಒಂದು ಲೋಟ ನೀರು ತಾ ಎಂದು ಹೇಳಿದಳು. ಮಂಗಳಯ್ಯನಿಂದ ಉತ್ತರವೇನೂ ಬರಲಿಲ್ಲ. ನೀರು ಸಹ ತಂದು ಕೊಡಲಿಲ್ಲ. ಏನು ಮಾಡ್ತಾ ಇದೀಯಾ ಮಂಗಳಯ್ಯ? ಅಡುಗೆ ಮನೆಯಲ್ಲಿ ಒಂದು ಲೋಟ ನೀರು ತಾ, ಕಿವಿ ಕೇಳಲ್ವೇ? ಕೊಂಚ ಜೋರಾಗಿಯೇ ಮಾತನಾಡಿದಳು ಮಾಲತಮ್ಮ. ಆಗಲೂ ಮಂಗಳಯ್ಯನಿಂದ ಉತ್ತರವೇನೂ ಬರಲಿಲ್ಲ. ಮಾಲತಮ್ಮನಿಗೆ ಸಿಟ್ಟು ಬಂತು. ಸಂಗಡ ಆಶ್ಚರ್ಯವೂ ತಲೆ ಹಾಕಿತು. ಭಾವನು ಬೈದಿರಬಹುದೋ ಏನೋ, ಅದಕ್ಕಾಗಿ ಮುನ್ಸಿಕೊಂಡು ಮೊದಲೇ ಬಂದು ಅಡುಗೆ ಮನೆ ಸೇರಿಕೊಂಡಿದ್ದಾನೆ. ರೂಮ್ ಸೇರೋದು ಬಿಟ್ಟು ಅಡುಗೆ ಮನೆಯಲ್ಲಿ ಏನು ಕೆಲಸ ಇವನಿಗೆ? ಬಡಿಸ್ಕೊಂಡು ಊಟ ಮಾಡಿ ಬರುತ್ತಿರ್ಬೋದೇ ಎಂದು ತನಗೆ ತಾನೇ ಯೋಚಿಸಿ ವಿಷಯ ತಿಳಿಯುವ ಕುತೂಹಲ ಆಸಕ್ತಳಾಗಿ ಕುಳಿತಲ್ಲಿಂದ ಎದ್ದು ಅಡುಗೆ ಮನೆಗೆ ಬಂದು ನೋಡಿದಳು. ಮಂಗಳಯ್ಯನು ಕಾಣಲಿಲ್ಲ. ತಮ್ಮನು ಕಾಣದಿರಲು ಮಾಲತಮ್ಮನು ಭೀತಿಯಿಂದ ತತ್ತರಿಸಿದಳು. ರೋಮಗಳು ನಿಮಿರಿ ನಿಂತುವು. ನನ್ನ ಕಣ್ಣೆದುರಿಗೆ ಅಡಿಗೆ ಮನೆಯೊಳಗೆ ಬಂದ ಮಂಗಳಯ್ಯನು ಇಲ್ಲಿ ಕಾಣುತ್ತಿಲ್ಲವಲ್ಲ, ಎಲ್ಲಿಗೋದ ಎಂದು ಯೋಚಿಸಿ ಸುತ್ತಮುತ್ತ ದೃಷ್ಟಿ ಹಾಯಿಸಿ ನೋಡಲು ಎಲ್ಲಿಯೂ ಕಾಣಲಿಲ್ಲ. ಭೀತಿಯು ಹೆಚ್ಚಾಗಿ ಕೈಕಾಲುಗಳಲ್ಲಿ ನಡುಕ ಉಂಟಾಯಿತು. ಮುಖ ಬೆವತು ತುಟಿಗಳು ಒಣಗಿದುವು. ಒಳಗೆ ಬಂದವನು ಮಂಗಳಯ್ಯನಲ್ಲ, ಆ ರೂಪ ತಾಳಿದ ಪಿಶಾಚಿಯೇ ಎಂದು ಭಾವಿಸಿದಳು. ಗಂಡನಿಗೆ ದೇವರು ದೆವ್ವಗಳ ಬಗ್ಗೆ ನಂಬಿಕೆ ಇಲ್ಲದೇ ಇದ್ದರೂ ಹೆಂಡತಿಗೆ ನಂಬಿಕೆ ಇದೆ. ಗಂಡನ ಭಯಕ್ಕಾಗಿ ಮನೆಯಲ್ಲಿ ದೇವರ ಫೋಟೋಗಳನ್ನಿಟ್ಟು ಪೂಜೆ ಮಾಡದೇ ಇದ್ದರೂ ಮನದಲ್ಲಿ ಭಗವಂತನಿಗೆ ಭಕ್ತಿಯ ನಮನ ಸಲ್ಲಿಸುತ್ತಿರುವಳು. ಅಡಿಗೆ ಮನೆಯಲ್ಲಿರಲು ಭೀತಿಗೊಂಡು ಹೊರ ಬಾಗಿಲ ಬಳಿಗೆ ಬಂದು ನಿಂತಳು. ಆಕಸ್ಮಿಕವಾಗಿ ನಡೆದ ವಿಚಿತ್ರ ಪ್ರಕರಣವು ಆಕೆಯ ಚಿತ್ತವನ್ನು ಕಲಕಿ ಚಿಂತೆಗೀಡು ಮಾಡಿರುವುದರಿಂದ ಆ ಯೋಚನೆಯಲ್ಲಿಯೇ ಮುಳುಗಿ ಹೋಗಿದ್ದಾಳೆ. 20 ನಿಮಿಷಗಳ ನಂತರ ಗಂಡನು ತಮ್ಮನೊಡನೆ ಬರಲು ಭೀತಿಯ ನೋಟದಿಂದ ತಮ್ಮನ ಮುಖವನ್ನು ಎವೆ ಇಕ್ಕದೆ ನೋಡಿದಳು. ಇದೇನಕ್ಕ ಹಿಂಗೆ ನೋಡ್ತಾ ಇದೀಯಾ? ನನ್ನನ್ನು ಯಾವತ್ತೂ ನೋಡಿಲ್ವೇ? ನಗುತ್ತಾ ಕೇಳಿದ ಮಂಗಳಯ್ಯನು ಬಟ್ಟೆಗಳನ್ನು ಕಳಚಿ ಕೈಕಾಲು ಮುಖ ತೊಳೆಯಲು ಸ್ನಾನದ ಮನೆಗೆ ಹೋದ. ಮಂಕು ಹಿಡಿದಂತಾಯಿತು ಮಾಲತಮ್ಮನಿಗೆ. ಕೆಲ ಹೊತ್ತಿನ ಹಿಂದೆ ನೋಡಿದ ಮಂಗಳಯ್ಯನು ಅದೃಶ್ಯನಾಗಿದ್ದಾನೆ. ಈಗ ನೋಡುತ್ತಿರುವ ಮಂಗಳಯ್ಯನು ಎದುರಿಗೆ ಇದ್ದಾನೆ. ವಿಷಯ ಹೇಳಬೇಕೆಂದುಕೊಂಡಳಾದರೂ ಮನಸ್ಸು ಬಾರದೆ ಗಂಡನ ಮುಂದೆ ಪ್ರತ್ಯೇಕವಾಗಿ ಹೇಳಬೇಕೆಂದುಕೊಂಡು ಏನೂ ಮಾತನಾಡದೆ ಇಬ್ಬರಿಗೂ ಊಟ ಬಡಿಸಿದಳು. ಇಬ್ಬರೂ ಊಟ ಮಾಡಿ ಮುಗಿಸುವ ವೇಳೆಗೆ ಕಾಲೇಜು ಶಾಲೆಗಳಿಂದ ಮಕ್ಕಳು ಮನೆಗೆ ಬಂದರು. ಅವರಿಗೂ ಊಟಕ್ಕೆ ಬಡಿಸಿದ ಮಾಲತಮ್ಮನು ತನಗೆ ಊಟ ಮಾಡಲು ಇಷ್ಟವಿಲ್ಲದೇ ಇದ್ದರೂ ಹಸಿವಾಗುತ್ತಿದ್ದುದರಿಂದ ಹಸಿವಿನ ಪೂರ್ತಿ ಊಟ ಮಾಡಿ ಎದ್ದಳು. ಮಕ್ಕಳು ಕಾಲೇಜು ಶಾಲೆಗೆ ಮರಳಿದರೂ ಮಾತನಾಡಲು ಅವಕಾಶವಾಗಲಿಲ್ಲ. ಉಗ್ರನಾಥನು ರೂಮಿನಲ್ಲಿ ಮಂಚದ ಮೇಲೆ ಆರಾಮವಾಗಿ ಮಲಗಿರುವನು. ಪತ್ರಿಕೆ ಓದುತ್ತಿದ್ದ ಮಂಗಳಯ್ಯನು ಮಂಡಿ ಭೀಮಪ್ಪನಲ್ಲಿಗೆ ಹೋಗಬೇಕಾಗಿದೆ ಎಂದು ಹೇಳಿ ಪತ್ರಿಕೆ ಮಡಚಿಟ್ಟು ಮನೆಯಿಂದ ಹೊರಟ. ತಮ್ಮನು ಮನೆಯಿಂದ ಹೋದುದರಿಂದ ಮಾಲತಮ್ಮನಿಗೆ ಗಂಡನೊಡನೆ ಮಾತನಾಡಲು ಅವಕಾಶ ಉಂಟಾಯಿತು. ಹೊರ ಬಾಗಿಲು ಮುಚ್ಚಿ ಅಗುಳಿ ಹಾಕಿ ರೂಮಿನೊಳಗೆ ಬಂದು ಗಂಡನ ಮಗ್ಗುಲಲ್ಲಿ ಕುಳಿತು, ಮಧ್ಯಾಹ್ನ 12 ಗಂಟೆ ಸಮಯ ಇರುವಾಗ ಇಲ್ಲಿ ಏನು ನಡೆಯಿತು ಗೊತ್ತೇ ಎಂದಳು. ಇಲ್ಲಿ ಅಂದರೆ ಅಲ್ಲಿ? ಮಲಗಿದ್ದ ಹಾಗೆ ಹೆಂಡತಿಯ ಮುಖ ನೋಡುತ್ತಾ ಕೇಳಿದ ಉಗ್ರನಾಥ. ಮನೆಯಲ್ಲಿ ನಡೆದ ಪ್ರವರವನ್ನು ಮಾಲತಮ್ಮನು ಹೇಳಲು ಉಗ್ರನಾಥನು ಕುಪ್ಪಯ್ಯನ ಪ್ರಕರಣವನ್ನು ಜ್ಞಾಪಿಸಿಕೊಳ್ಳುವಂತಾಯಿತು. ಮಲಗಿದ್ದವನು ಎದ್ದು ಕುಳಿತ. ತಾನು ಕುಪ್ಪಯ್ಯನ ಪ್ರವರ ಕಾಣದೆ ಹೋಗಿದ್ದರೆ ಮಡದಿ ಹೇಳಿದ್ದನ್ನು ನಂಬುತ್ತಿರಲಿಲ್ಲ. ಆತನು ಪ್ರತ್ಯಕ್ಷವಾಗಿ ನೋಡಿ ಅನುಭವ ಪಟ್ಟಿರುವುದರಿಂದ ಸತಿಯು ಹೇಳಿದ್ದನ್ನು ನಿಜವೆಂದು ನಂಬಬೇಕಾಗಿದೆ. ನನಗೇನೋ ತುಂಬ ಭಯವಾಗಿದೆ. ಮನೆಯೊಳಗೆ ಯಾವ ಪಿಶಾಚಿ ಸೇರಿಕೊಂಡಿದೆಯೋ ಏನೋ. ನಿಮಗೇನೋ ದೇವರು ದೆವ್ವಗಳ ಬಗ್ಗೆ ನಂಬಿಕೆಯೇ ಇಲ್ಲ.
ಯಾವಾಗ ನೋಡಿದರೂ ದೈವ ಭಕ್ತರನ್ನು, ಪೂಜಾರರು, ಪುರೋಹಿತರನ್ನು ತೆಗಳುತ್ತಲೇ ಇರ್ತೀರ. ಮಂತ್ರವಾದಿಯರಿಗೆ ಅಪಹಾಸ್ಯ ಮಾಡಿ ನಗೆ ಆಡ್ತೀರ. ಯಾವ ಮಂತ್ರವಾದಿಗೆ ಸಿಟ್ಟು ಬಂದು ನಿಮಗೆ ಪಾಠ ಕಲಿಸಲು ಮಾಡಿದನೋ ಏನೋ. ಗಂಡನು ಕುಪ್ಪಯ್ಯನ ಪ್ರಕರಣವನ್ನು ಮೆಲುಕು ಹಾಕುತ್ತಿರಲು ಮಾಲತಮ್ಮನು ತನ್ನ ಆಲೋಚನೆಗೆ ಹೊಳೆದುದನ್ನು ಮುಚ್ಚಿಡದೆ ಹೇಳಿದಳು. ಆ ತಕ್ಷಣ ಉಗ್ರನಾಥನು ಗಾಳಿರಾಯನ ಬಂಗಲೆಯಲ್ಲಿ ಗುಡಿಯಪ್ಪನು ಹೇಳಿದ್ದನ್ನು ಜ್ಞಾಪಿಸಿಕೊಳ್ಳುವಂತಾಯಿತು. ನನ್ನ ಕಣ್ಣುಗಳಿಗೆ ಕುಪ್ಪಯ್ಯನಾಗಿ, ನನ್ನವಳ ದೃಷ್ಟಿಗೆ ಮಂಗಳಯ್ಯನಾಗಿ ಕಾಣಿಸಿಕೊಂಡು ಮಾಯವಾಗಲು ಆತನು ಪ್ರಯೋಗ ಮಾಡಿ ಬಿಟ್ಟಿರುವ ಮಂತ್ರಶಕ್ತಿಯ ಮಹತ್ವವಿರಬಹುದೇ ಎಂದುಕೊಂಡ. ಇದ್ದರೂ ಇರಬಹುದೆಂದುಕೊಂಡರೂ ಮರುಗಳಿಗೆ ಆತನಲ್ಲಿ ಅಂತಹ ಮಂತ್ರಶಕ್ತಿಯ ಮಹತ್ವವಿರುವುದೇ ಎಂದು ಯೋಚನೆ ಮಾಡುವಂತಾಗಿ ಅನುಮಾನವೂ ತಲೆ ಹಾಕಿತು. ಈ ಎರಡು ಪ್ರಸಂಗಗಳಲ್ಲಿ ಗುಡಿಯಪ್ಪನ ಹಸ್ತಕ್ಷೇಪವಿರಲಿ ಇಲ್ಲದಿರಲಿ ಸಂಪೂರ್ಣವಾಗಿ ಪರೀಕ್ಷೆ ಮಾಡಿ ನೋಡುವವರೆಗೆ ಬಿಡಲಾರೆನೆಂದು ತನ್ನಲ್ಲಿಯೇ ನಿರ್ಧಾರ ಮಾಡಿಕೊಂಡನು. ತಾನು ಕಂಡ ಕುಪ್ಪಯ್ಯನ ಪ್ರಕರಣವನ್ನು ಹೇಳಿದರೆ ಈಕೆಯೂ ಇನ್ನೂ ಹೆಚ್ಚಿನ ಭೀತಿಗೆ ಒಳಗಾಗುವಳೆಂದುಕೊಂಡು ಆ ವಿಷಯ ಹೇಳಲಿಲ್ಲ. ನಿನ್ನ ಮಾತು ತುಂಬ ಆಶ್ಚರ್ಯವಾಗಿದೆ, ನಂಬುವ ಹಾಗೇ ಇಲ್ಲ. ಅಡಿಗೆ ಮನೆಗೆ ಹೋದವನು ಹಾಗೆ ಮಾಯವಾದನೆಂದರೆ ಯಾರಾದರೂ ನಂಬುವರೇ? ಆದರೂ ನೀನು ಹೇಳುತ್ತಿರುವುದರಿಂದ ನಾನು ನಂಬಬೇಕಾಗಿದೆ. ಈ ಮನೆಯಲ್ಲಿ ದೆವ್ವ ಇದೆಯೇ? ಇಷ್ಟು ವರ್ಷ ಕಾಲ ಇಲ್ಲದ ದೆವ್ವ ಈಗ ಎಲ್ಲಿಂದ ಬಂತು? ನನ್ನ ಮೇಲೆ ಮಾಟ ಮಾಡುವಂತಹ ಎದೆಗಾರಿಕೆ ಯಾವ ಮಂತ್ರವಾದಿಗಿದೆ? ಈ ಕಾಲದಲ್ಲಿ ಮಾಟ ಮಂತ್ರಗಳು ನಡೆಯುತ್ತದೆಯೇ? ಮಡದಿಯ ಮನದಲ್ಲಿರುವ ಭೀತಿಯನ್ನು ನಿವಾರಿಸಲು ಧೈರ್ಯದ ಮಾತುಗಳಾಡಿದ ಉಗ್ರನಾಥ. ಹಾಗಾದರೆ ನಾನು ಕಂಡ ಮಂಗಳಯ್ಯನು ಯಾರು? ಪಿಶಾಚಿಯು ಆ ರೂಪ ತಾಳಿ ಬಂತೋ ಅಥವಾ ನಿಜವಾದ ಮಂಗಳಯ್ಯನೇ ಬಂದು ಅಡಿಗೆ ಮನೆ ಹೊಕ್ಕು ಮಾಯವಾದನೋ? ಅದೇನೆಂದು ಪರೀಕ್ಷೆ ಮಾಡಿ ನೋಡ್ತೇನೆ, ಬಿಡೋದಿಲ್ಲ. ಮತ್ತೆ ಆ ರೀತಿ ನಡೆಯುತ್ತದೆಂದು ನಿಮ್ಮ ಭಾವನೆಯೇ? ಅದೇಕೆ ನಡೆಯುವುದಿಲ್ಲ? ಒಂದು ವೇಳೆ ನಡೆಯದೇ ಇದ್ದರೆ ಒಳ್ಳೆಯದೇ. ನೀವು ಮನೆಯಲ್ಲಿರುವಾಗಲೇ ನಡೆಯಬೇಕಲ್ವೇ? ಸದಾಕಾಲ ಮನೆಯಲ್ಲೇ ಇರಲಾಗುವುದೇ? ಒಂದೆರಡು ದಿನ ಇದ್ದು ನೋಡ್ತೇನೆ. ನಿನಗೆ ಗೋಚರಿಸದ ಮೇಲೆ ನನಗೂ ಗೋಚರಿಸಬೇಕಲ್ವೇ? ಆದರೊಂದು ಮಾತು, ಈ ವಿಷಯವನ್ನು ನಿನ್ನ ತಮ್ಮನ ಬಳಿಯೇ ಆಗಲಿ ಮಕ್ಕಳ ಬಳಿಯೇ ಆಗಲಿ ಹೇಳಬೇಡ. ಹೇಳಿದ್ದೇ ಆದರೆ ಭಯಪಟ್ಟಾರು. ಹೇಳಬಾರದೆಂದೇ ಅವರೆಲ್ಲರೂ ಹೋದ ನಂತರ ನಿಮ್ಮ ಬಳಿ ಹೇಳುತ್ತಿರೋದು. ಇಲ್ಲದೆ ಹೋಗಿದ್ರೆ ಆಗಲೇ ಎಲ್ಲರ ಎದುರಿಗೆ ಹೇಳುತ್ತಿದ್ದೆ. ಒಳ್ಳೆಯದಾಯಿತು, ನೀನೇನು ಭಯಪಡಬೇಡ. ನಾನಿರುವಾಗ ನಿನಗೇಕೆ ಭಯ? ಉಗ್ರನಾಥನು ಮಡದಿಯ ಗಲ್ಲ ಚಿವುಟಿ ನಗಡಿಯಾಡಿದ. ಮನೆಯಲ್ಲೇ ಇರುವೆನೆಂದು ಗಂಡನು ಹೇಳಿದ್ದರಿಂದ ಮಾಲತಮ್ಮನಿಗೆ ಧೈರ್ಯ ಬಂದಿದೆ. ಗುಡಿಯಪ್ಪನ ಪ್ರಯೋಗ ಶಕ್ತಿಯೇ ಇರಬಹುದು ಎಂದುಕೊಂಡ ಉಗ್ರನಾಥನು ಆ ಶಕ್ತಿಯ ಮುಂದೆ ತಲೆಬಾಗಬಾರದೆಂದು ತನ್ನಲ್ಲಿಯೇ ತೀರ್ಮಾನ ಮಾಡಿಕೊಂಡ. ದೇವರ ವಿಷಯವಾಗಿ ಒಪ್ಪಿಕೊಂಡಿದ್ದೇನೋ ಸರಿ, ಮಂತ್ರ ದೆವ್ವಗಳ ಬಗ್ಗೆ ಸಂಪೂರ್ಣ ಪರೀಕ್ಷೆ ಮಾಡಿ ತಿಳಿಯುವವರೆಗೆ ಒಪ್ಪಿಕೊಳ್ಳಬಾರದೆಂದು ನಿರ್ಧಾರ ಮಾಡಿಕೊಂಡರೂ ಗುಡಿಯಪ್ಪನು ಹೇಳಿದ್ದನ್ನು ಪುನಃ ತನ್ನ ಚಿತ್ತಫಲಕದ ಮೇಲೆ ತಂದುಕೊಂಡ. ಸಾಯಂಕಾಲ ಮಕ್ಕಳು ಬಂದ ನಂತರ ಮಾಲತಮ್ಮನು ಕಾಫಿ ಮಾಡಲು ಎಲ್ಲರೂ ಕಾಫಿ ಕುಡಿದರು. ಮಕ್ಕಳು ಮನೆಯಲ್ಲಿದ್ದ ಕಾರಣ ಆಗ ಇಂತಹ ಪ್ರಹಾರವೇನೂ ನಡೆಯದೆಂದುಕೊಂಡ ಉಗ್ರನಾಥನು ಮಡದಿಯೊಡನೆ ಹೇಳಿ ಹೊರಗೆ ಹೋದ. ಗಂಡು ಮಕ್ಕಳು ರೂಮಿನಲ್ಲಿ ಓದುತ್ತಾ ಕುಳಿತುಕೊಳ್ಳಲು ಹೆಣ್ಣು ಮಗಳು ತಾಯಿ ಕೆಲಸಕ್ಕೆ ನೆರವಾದಳು. ರಾತ್ರಿ ದಂಪತಿಯರು 11 ಗಂಟೆಯವರೆಗೆ ಪಿಸುಪಿಸುನೆಂದು ಮಾತನಾಡುತ್ತಾ ಅನಂತರ ಮಲಗಿದರು. ಉಗ್ರನಾಥನನ್ನ ನಿದ್ರಾದೇವಿಯು ಸೆರೆ ಹಿಡಿದರೂ ಮಾಲತಮ್ಮನ ಬಳಿಗೆ ಬೇಗ ಬಾರದೋದಳು. ಮಾರನೆಯ ದಿನ ಉಗ್ರನಾಥನು ಮನೆಯಿಂದ ಹೊರಗೆ ಕಾಲಿಡಲಿಲ್ಲ. ರಾತ್ರಿ 9 ಗಂಟೆಯ ನಂತರ ಎಲ್ಲರೂ ಊಟ ಮಾಡಿ ಮಲಗುವ ವೇಳೆಗೆ ಆ ಬೀದಿಯಲ್ಲೇ ವಾಸವಾಗಿರುವ ಕಮಲಮ್ಮನು ಬಂದು ಹರಸಿನ ಕುಂಕುಮಕ್ಕೆ ಬರಬೇಕೆಂದು ಮಾಲತಮ್ಮನಿಗೆ ಕರೆದಳು. ನಾನು ಬರುವವರೆಗೆ ಮಲಗದೆ ಕುಳಿತಿರಬೇಕೆಂದು ಗಂಡನಿಗೆ ಹೇಳಿದ ಮಾಲತಮ್ಮನು ಕಮಲಮ್ಮನ ಮನೆಗೆ ಹೊರಟಳು. ಹಾಲಿನಲ್ಲಿಯೇ ಕುರ್ಚಿ ಹಾಕಿಕೊಂಡು ಉಗ್ರನಾಥನು ಪತ್ರಿಕೆ ಓದುತ್ತಾ ಕುಳಿತ. ಇತರರು ತಮ್ಮ ತಮ್ಮ ಸ್ಥಾನಗಳಲ್ಲಿ ಮಲಗಿದರು. ಅರ್ಧ ಗಂಟೆ ಕಳೆದ ನಂತರ ತಾಂಬೂಲ ಸಹಿತ ಆಗಮಿಸಿದ ಮಾಲತಮ್ಮನು ಗಂಡನೊಡನೆ ಮಾತನಾಡದೆ ನೇರವಾಗಿ ರೂಮಿನೊಳಗೆ ಹೋದಳು. ತಾಂಬೂಲ ತೆಗೆದುಕೊಂಡು ಬರಲು ಇಷ್ಟು ಹೊತ್ತು ಬೇಕೇ? ಹೆಂಗಸರ ಕೆಲಸವೇ ಹಾಗೆ. ಹೋದ ಕೆಲಸ ಬಿಟ್ಟು ಕಾಕಮ್ಮನ ಪುರಾಣ ಆರಂಭ ಮಾಡ್ತಾರೆ ಎಂದ ಉಗ್ರನಾಥನು ಎದ್ದು ಪತ್ರಿಕೆಯನ್ನು ಕೈಯಲ್ಲಿ ಹಿಡಿದುಕೊಂಡೇ ರೂಮಿನ ಬಳಿಗೆ ಬಂದು ಒಳಗೆ ದೃಷ್ಟಿ ಹಾಯಿಸಲು ಮಡದಿಯೂ ಕಾಣಲಿಲ್ಲ. ರೋಮಾಂಚನಗೊಂಡ ಉಗ್ರನಾಥನಿಗೆ ತನ್ನ ಕಣ್ಣುಗಳನ್ನೇ ನಂಬದಂತಾಯಿತು.
ಆದರೂ ಆ ವೇಳೆಯಲ್ಲಿ ಎದೆಗುಂದಲಿಲ್ಲ. ಗುಡಿಯಪ್ಪನ ಮಂತ್ರವಿದ್ಯೆಯ ಮಹಾಶಕ್ತಿಯೇ ನನ್ನವಳ ರೂಪದಲ್ಲಿ ರೂಮಿನೊಳಗೆ ಪ್ರವೇಶ ಮಾಡಿ ಅದೃಷ್ಟವಾಯಿತೆಂದುಕೊಂಡ. ಹೀಗಾಗುವುದೆಂದು ಮೊದಲೇ ತಿಳಿದಿದ್ದರೆ ಆ ಶಕ್ತಿಯನ್ನು ತಡೆದು ನಿಲ್ಲಿಸದೆ ಬಿಡುತ್ತಿರಲಿಲ್ಲ. ಓದಿನ ಮೇಲೆ ಗಮನ ಹರಿಸಿದ್ದರಿಂದ ನನ್ನವಳೇ ಬಂದಳೆಂದು ಭಾವಿಸಿದ. ದೆವ್ವದ ಬಗ್ಗೆ ನಂಬಿಕೆಯುಂಟು ಮಾಡಲು ಗುಡಿಯಪ್ಪನು ಈ ನಾಟಕ ಆಡಿಸುತ್ತಿದ್ದಾನೆ. ಅದೆಂದಿಗೂ ದೆವ್ವ ಅಲ್ಲ, ಅದೊಂದು ಶಕ್ತಿ. ಆ ಶಕ್ತಿಯು ಇಲ್ಲಿಗೆ ಬಾರದ ಹಾಗೆ ವ್ಯವಸ್ಥೆ ಮಾಡಲೇಬೇಕೆಂದು ತನ್ನಲ್ಲಿಯೇ ನಿರ್ಣಯಿಸಿಕೊಂಡ. ಗುಡಿಯಪ್ಪನ ಮಂತ್ರಜಾಲ ಮಹಾವಿದ್ಯೆಗೆ ಮೆಚ್ಚಿಕೊಂಡನಾದರೂ ಸೋಲೊಪ್ಪಿಕೊಳ್ಳಲು ತಯಾರಿಲ್ಲ. ಆ ಯೋಚನೆಯಲ್ಲಿಯೇ ಮುಳುಗಿರಲು ಆತನ ಮೆದುಳಿಗೆ ಇನ್ನೊಂದು ಬಗೆಯ ಆಲೋಚನೆ ಹೊಳೆಯಿತು. ಅರಿಸಿನ ಕುಂಕುಮಕ್ಕೆ ಕರೆಯಲು ಬಂದವಳು ಅಸಲು ಕಮಲಮ್ಮನೋ ಅಥವಾ ಆ ವೇಷದಲ್ಲಿ ಬಂದ ಮಾಯಾಶಕ್ತಿಯೋ ಎಂದು ಯೋಚಿಸಿ ಕಂಗೆಡುವಂತಾಯಿತು. ಅಸಲು ಕಮಲಮ್ಮನಾದರೆ ನನ್ನವಳು ಸುಖವಾಗಿ ಹಿಂದಿರುಗುವಳು. ಕೃತಕ ಕಮಲಮ್ಮನೇನಾದರೂ ಆಗಿದ್ದರೆ ನನ್ನವಳು ನಿರಾಶಳಾಗಿ ಮರಳುವಳು. ತಪ್ಪಿದರೆ ಏನಾದರೊಂದು ವಿಲಕ್ಷಣ ಘಟನೆಗೆ ಒಳಗಾಗುವಳು. ಹಾಗೇನಾದರೂ ಆದರೆ ಗತಿಯೇನು ಎಂದುಕೊಂಡು ಹೊರಬಾಗಿಲ ಬಳಿಗೆ ಬಂದು ನಿಂತು ಕಮಲಮ್ಮನ ಮನೆ ಕಡೆ ದೃಷ್ಟಿ ಹಾಯಿಸಿ ನೋಡಿದ. ಮಾಲತಮ್ಮನು ಕಾಣಲಿಲ್ಲ. ಕಮಲಮ್ಮನ ಮನೆಯು ಉಗ್ರನಾಥನ ಮನೆಯಿಂದ 13ನೇ ಮನೆಯಾದ್ದರಿಂದ ಅಲ್ಲಿಗೆ ಹೋಗಿ ನೋಡಲೇ ಎಂದುಕೊಂಡನಾದರೂ ಮನಸ್ಸು ಬಾರದೆ ಹೋಯಿತು. ಆ ಮನೆಯ ಮುಂದೆ ದೀಪಗಳ ಬೆಳಕಿದ್ದು ಮುತ್ತೈದೆಯರು ಮನೆಯೊಳಗೆ ಹೋಗಿ ಬರುವುದು ಕಾಣುತ್ತಿದೆ. ನನ್ನಾಕೆಯೂ ಇನ್ನೂ ಮನೆಯೊಳಗೆ ಇದ್ದಾಳೆಂದುಕೊಂಡು ಮನೆ ಮುಂದೆಯೇ ನಿಂತುಕೊಂಡ. ಕೆಲ ನಿಮಿಷಗಳ ನಂತರ ನನ್ನಾಕೆಯು ಆ ಮನೆಯಲ್ಲಿರುವಳೋ ಇಲ್ಲವೋ ಎಂಬ ಅನುಮಾನಕ್ಕೆ ಬಲಿಯಾಗಿ ಅಲ್ಲಿಗೆ ಹೋಗಿ ನೋಡಿಯೇ ತೀರಬೇಕೆಂದು ಬಾಗಿಲು ಮುಚ್ಚಿ ಮುಂದೆ ಹೋಗಬೇಕೆಂದಿರಲು ಮಾಲತಮ್ಮನು ಆ ಮನೆಯಿಂದ ಹೊರಗೆ ಬರುವುದನ್ನು ಕಂಡು ನನ್ನವಳು ಈಗ ಹೊರಟಿದ್ದಾಳೆಂದುಕೊಂಡು ಬಾಗಿಲು ತೆಗೆದು ಮನೆಯ ಮುಂದೆ ನಿಂತ. ಕೆಲ ನಿಮಿಷಗಳಲ್ಲಿಯೇ ಅಲ್ಲಿಗೆ ಬಂದ ಮಾಲತಮ್ಮನು ಬಾಗಿಲ ಮುಂದೆಯೇ ಗಂಡನಿರುವುದನ್ನು ನೋಡಿ ನನಗಾಗಿ ಇಲ್ಲಿಯೇ ನಿಂತು ಕಾಯುತ್ತಿರುವಿರಾ ಎಂದು ಹೇಳಿ ಒಳಗೆ ಹೋಗಲು ಉಗ್ರನಾಥನು ಪ್ರತಿಯಾಡದೆ ಅವಳ ಹಿಂದೆಯೇ ನಡೆದ. ಖ್ಯಾತ ಪತ್ತೇದಾರ ಗಾಳಿರಾಯನು ಗದ್ದಕ್ಕೆ ಕೈ ಹಚ್ಚಿಕೊಂಡು ಯೋಚನಾಮಗ್ನನಾಗಿ ಕುಳಿತಿರಲು ಆ ವೇಳೆಗೆ ಆಗಮಿಸಿದ ಆತನ ಗೆಳೆಯ ಬಾಲಚಂದ್ರನು ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತಾ ತನಗೆ ಸುಖಾಗಮನ ಬಯಸಿದ ಗಾಳಿರಾಯನನ್ನ ಕುರಿತು ತುಂಬ ಆಲೋಚನೆ ಮಗ್ನರಾಗಿ ಕುಳಿತಿದ್ದೀರಲ್ಲ, ಏನು ವಿಶೇಷ ಎಂದು ಸಹಜ ಭಾವದಿಂದ ಕೇಳಿದ. ಅಂತಹ ಗಹನವಾದ ಯೋಚನೆಯೇನೂ ಇಲ್ಲ. ಕೆಲ ಹೊತ್ತಿನ ಮೊದಲು ನನಗೊಂದು ಕವರು ಬಂತು. ಆ ಪತ್ರ ಓದಿದ ನಂತರ ಆ ವಿಷಯವಾಗಿ ಯೋಚಿಸುತ್ತಾ ಕುಳಿತಿದ್ದೆ. ಆ ವೇಳೆಗೆ ಸರಿಯಾಗಿ ನೀವು ಬಂದಿರಿ ಎಂದು ಮಾಮೂಲು ಕಂಠದಲ್ಲಿ ಹೇಳಿದ ಗಾಳಿರಾಯ. ಪತ್ರದಲ್ಲಿ ಯೋಚನೆ ಮಾಡುವಂತಹ ವಿಷಯವಿದೆಯೇ? ನಾನು ನೋಡಬಹುದೇ? ಅಗತ್ಯವಾಗಿ. ನಿಮಗೆ ತಿಳಿಸದೆ ಹಾಗೂ ತಿಳಿಯದೆ ನಾನು ನಡೆಸಿರುವ ಪತ್ತೇದಾರಿಕೆಯಾದರೂ ಏನಿದೆ? ಏನು ರಹಸ್ಯವಿದ್ದರೂ ನಿಮಗೆ ತಿಳಿಸದಿರುವುದಿಲ್ಲ. ಪತ್ರ ಇಲ್ಲೇ ಇದೆಯಲ್ಲ, ಓದಿ ನೋಡಿ. ಗಾಳಿರಾಯನು ಪತ್ರವನ್ನು ಬಾಲಚಂದ್ರನ ಕೈಗಿತ್ತು ಸೇವಕನನ್ನು ಕರೆದ. ಸೇವಕನು ಬರುತ್ತಲೇ, ನೀನು ಹೊರಬಾಗಿಲ ಬಳಿ ಇದ್ದು ನನ್ನನ್ನು ಕಾಣಲು ಅಪರಿಚಿತರೊಬ್ಬರು ಬರುವರು. ಅವರು ತಮ್ಮ ಕೈಯಲ್ಲಿ 1 ಅಡಿ ಉದ್ದವಿರುವ ಕೆಂಪು ಬಣ್ಣದ ಕೋಲು ಹಿಡಿದುಕೊಂಡಿರುತ್ತಾರೆ. ಅವರು ಬರುತ್ತಲೇ ನೇರವಾಗಿ ಇಲ್ಲಿಗೆ ಕರೆದುಕೊಂಡು ಬಾ. ಬೇರೆ ಯಾರು ಬಂದರೂ ನನ್ನ ಅನುಮತಿ ಇಲ್ಲದೆ ಒಳಗೆ ಬಿಡಬೇಡ ಎಂದು ಹೇಳಿದ. ಸೇವಕನು ಆಗಲೆಂಬ ರೀತಿ ತಲೆಯಾಡಿಸಿ ಹೊರಗೆ ಹೋದ. ಬಾಲಚಂದ್ರನು ಪತ್ರ ಬಿಡಿಸಿ ನೋಡಲು ಅದರಲ್ಲಿ ಕೆಳಗೆ ಕಂಡಂತೆ ಬರೆದಿದೆ: ಖ್ಯಾತ ಪತ್ತೇದಾರ ಗಾಳಿರಾಯರಿಗೆ ಅತಿ ರಹಸ್ಯ ವಿಷಯವಾಗಿ ಮಾತನಾಡಲು ಈ ಪತ್ರ ತಲುಪಿದ 1 ಗಂಟೆಯೊಳಗೆ ನಿಮ್ಮನ್ನು ಕಾಣಲು ಬರುತ್ತೇನೆ. ದಯವಿಟ್ಟು ಆ ವೇಳೆಯಲ್ಲಿ ನೀವೊಬ್ಬರೇ ಇರಬೇಕಾಗಿ ನನ್ನ ಸವಿನಯ ಪ್ರಾರ್ಥನೆ. ಇತಿ ಪ್ರಶ್ನ. ನೀವೊಬ್ಬರೇ ಇರಬೇಕೆಂದು ತಿಳಿಸಿದೆಯಲ್ಲ, ಈ ವೇಳೆಯಲ್ಲಿ ನಾನಿದ್ದರೆ ಆ ಮನುಷ್ಯನಿಗೆ ಕಿರಿಕಿರಿಯಾಗಬಹುದು. ತಾನು ಕುರಿತು ಬಂದ ವಿಷಯವಾಗಿ ಮಾತನಾಡದೆಯೂ ಇರಬಹುದು. ಆದ್ದರಿಂದ ನಾನಿಲ್ಲಿರುವುದು ಸರಿಯಲ್ಲವೆಂದು ತೋಚುತ್ತೆ. ಪತ್ರ ಓದಿದ ಬಾಲಚಂದ್ರನು ತನ್ನ ಅಭಿಪ್ರಾಯವನ್ನು ಗಾಳಿರಾಯನ ಮುಂದಿಟ್ಟ. ಪರವಾಗಿಲ್ಲ, ನೀವು ಇಲ್ಲೇ ಇರಿ. ಆ ಮನುಷ್ಯನು ಯಾವ ವಿಷಯವಾಗಿ ಬಂದರೂ ನಾನು ಒಪ್ಪಿಸುತ್ತೇನೆ. ನಿಮಗೆ ತಿಳಿಯಬಾರದೆಂಬ ಅಭಿಪ್ರಾಯವಿದ್ದಿದ್ದರೆ ಪತ್ರವನ್ನೇ ನಿಮ್ಮ ಹಸ್ತಕ್ಕೆ ಕೊಡುತ್ತಿರಲಿಲ್ಲ, ಧ್ವನಿ ಎತ್ತಿ ಹೇಳಿದ ಗಾಳಿರಾಯ. ಈ ಮನುಷ್ಯನು ಯಾವ ವಿಷಯವಾಗಿ ಬರಬಹುದು?
ಅತ್ಯಮೂಲ್ಯ ವಸ್ತುವನ್ನು ಕಳೆದುಕೊಂಡಿರಬಹುದು, ಅಥವಾ ಯಾವುದೋ ಪ್ರಕರಣದಲ್ಲಿ ಮರ್ಯಾದೆ ಹೋಗುವಂತಹ ಪ್ರಸಂಗ ಒದಗಿರಬಹುದು. ವಿಷಯ ಬಹಿರಂಗವಾದರೆ ತನ್ನ ಗೌರವಕ್ಕೆ ಕಳಂಕವೆಂದು ಭಾವಿಸಿ ಮರ್ಯಾದೆ ಕಾಪಾಡಿಕೊಳ್ಳುವ ಭಾವನೆಯಿಂದ ನನ್ನಲ್ಲಿಗೆ ಬರುವನೆಂದು ಹೇಳಬಲ್ಲೆ. ಪತ್ರದಲ್ಲಿ ತನ್ನ ಹೆಸರೇ ಸೂಚಿಸಿಲ್ವಲ್ಲ. ಕವರು ಅಕಸ್ಮಾತ್ ಬೇರೆಯವರ ಕೈಗೆ ಸಿಕ್ಕರೆ ತನ್ನ ಗೌರವಕ್ಕೆ ಚ್ಯುತಿ ಬರುವುದೆಂದು ಭಾವಿಸಿ ಹೆಸರು ಸೂಚಿಸಿಲ್ಲ. ಇಲ್ಲಿಗೆ ಬಂದ ನಂತರ ಆತನು ಯಾರು, ಏನು ಕಾರ್ಯಾರ್ಥವಾಗಿ ಬಂದನೆಂದು ತಿಳಿಯುತ್ತೆ. ಕೆಳಭಾಗದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಹಾಕಿರುವುದರಿಂದ ಆ ಮನುಷ್ಯನ ಹೆಸರು 5 ಅಕ್ಷರಗಳಿಂದ ಕೂಡಿದೆ ಎಂದು ನಿರ್ಧಾರಪಡಿಸಬಹುದು. ಈತನು ಈ ನಗರದವನೋ ಪರ ಊರಿನವನೋ? ಟಪಾಲು ಮುದ್ರೆ ಈ ನಗರದ್ದೇ ಆಗಿರುವುದರಿಂದ ಇಲ್ಲಿನವನೇ ಎಂದು ಖಚಿತಪಡಿಸಬಹುದು. ಪರ ಊರಿಂದ ಇಲ್ಲಿಗೆ ಬಂದು ಇಲ್ಲಿಂದ ಪತ್ರ ಬರೆದಿರಬಾರದು ಯಾಕೆ? ಹಾಗೂ ತಿಳಿಯಬಹುದಾದರೂ ಈ ಮನುಷ್ಯನು ಪರಸ್ಥಳದವನಲ್ಲ. ಹೇಗೆ ನಿರ್ಧಾರಪಡಿಸುತ್ತೀರಾ? ಪರ ಊರಿನವರಾಗಿದ್ದರೆ ಅಲ್ಲಿಂದಲೇ ಪತ್ರ ಬರೆದು ಆ ವೇಳೆಗೆ ಇಲ್ಲಿಗೆ ಬರುತ್ತಿದ್ದ. ಇಲ್ಲಿಗೆ ಬಂದು ಬರೆಯುವ ಅವಶ್ಯಕತೆ ಇರಲಿಲ್ಲ. ಈ ಮನುಷ್ಯನು ಯಾರಿರಬಹುದು? ನಿಮ್ಮಿಂದ ಹೇಳಲು ಸಾಧ್ಯವೇ? ನನ್ನವರೆಗೆ ಬರಬೇಕಾಗಿದ್ದರೆ ಸಾಹುಕಾರನಾಗಿಯೇ ಇದ್ದಾನೆ, ಗೌರವದಿಂದ ಬಾಳಿಕೊಂಡಿರುವ ಮನುಷ್ಯನಾಗಿದ್ದಾನೆ. ಶ್ರೀಮಂತನೆಂದು ಹೇಗೆ ಹೇಳ್ತೀರಾ? ಮಧ್ಯಮ ಸ್ಥಿತಿಯವರು ಅಥವಾ ಬಡವನೇ ಏಕಾಗಬಾರದು? ಅಂಥವರಾಗಿದ್ದರೆ ಈ ರೀತಿ ಪತ್ರ ಬರೆದು ಬರುವ ಅವಶ್ಯಕತೆ ಇರಲಿಲ್ಲ. ಅವರ ಪ್ರಸಂಗವು ಪೊಲೀಸ್ ಠಾಣೆಗೆ ಹೋಗುತ್ತಿತ್ತು, ಇಲ್ಲಿಯವರೆಗೆ ಬರುವ ಪ್ರಮೇಯವೇ ಇರುತ್ತಿರಲಿಲ್ಲ. ಈ ಪತ್ರ ಓದಿ ನೀವು ನೀಡಿದ ಹೇಳಿಕೆಯೆಲ್ಲ ನಿಜವೆಂದು ಭಾವಿಸಲೇ? ಆ ಮನುಷ್ಯನು ಬಂದ ಮೇಲೆ ಸತ್ಯ ಅಸತ್ಯತೆಯು ನಿಮಗೆ ತಿಳಿಯುತ್ತೆ. ನಿಮ್ಮ ಮನದಲ್ಲಿರುವ ಸಂದೇಹವೂ ನಿವಾರಣೆಯಾಗುತ್ತೆ. ಬಾಲಚಂದ್ರನು ಮುಂದೆ ಮಾತನಾಡಬೇಕೆನ್ನುತ್ತಿದ್ದ ಹಾಗೆ ಸೇವಕನು ಅಪರಿಚಿತನೊಡನೆ ಆಗಮಿಸಲು ಆತನ ಮಾತಿನ ಲಹರಿಗೆ ಅಡ್ಡಗೋಡೆ ಹಾಕಿದಂತಾಯಿತು. ಇಬ್ಬರೂ ತಲೆ ಎತ್ತಿ ಆ ಮನುಷ್ಯನ ಮುಖ ನೋಡಿದರು. ಸುಮಾರು 5.5 ಅಡಿಗೂ ಎತ್ತರವಿರುವ ಆತನು ಶ್ರೀಮಂತಿಕೆಗೆ ತಕ್ಕ ಉಡುಪುಗಳನ್ನು ಧರಿಸಿದ್ದಾನೆ. ಕೊರಳಲ್ಲಿ ಚೈನು, ಕೈಬೆರಳುಗಳಲ್ಲಿ ಉಂಗುರಗಳು, ಎಡಗೈ ಮಣಿಕಟ್ಟಿನಲ್ಲಿ ಬೆಲೆ ಬಾಳುವ ವಾಚೂ ಇದೆ. ಆದರೆ ಮುಖದಲ್ಲಿ ಕಳೆ ಇಲ್ಲ. ಚಿಂತಾ ರೇಖೆಯ ಗೆರೆಗಳು ಮೂಡಿ ಕಳಾಹೀನತೆಗೊಂಡಿದೆ. ಗಾಳಿರಾಯನಿಗೆ ತನ್ನ 2 ಕೈಗಳನ್ನು ಜೋಡಿಸಿ ಮರ್ಯಾದೆಯಿಂದ ನಮಸ್ಕಾರ ಮಾಡಿದ ಅಪರಿಚಿತನಿಗೆ ಪ್ರತಿಯಾಗಿ ವಂದನೆ ಸಲ್ಲಿಸಿ ಆತನಿಗೆ ಕುಳಿತುಕೊಳ್ಳುವಂತೆ ಹೇಳಿ ಸೇವಕನನ್ನು ಉದ್ದೇಶಿಸಿ, ಹೊರ ಬಾಗಿಲ ಬಳಿ ಕಾವಲಾಗಿದ್ದು ಯಾರು ಬಂದರೂ ನನ್ನ ಅನುಮತಿ ಇಲ್ಲದೆ ಒಳಗೆ ಬಿಡಬಾರದೆಂದು ಹೇಳಲು ಸೇವಕನು ದಣಿಯ ಆಜ್ಞೆ ಹೊತ್ತು ಹೊರಗೆ ಬಂದು ಬಾಗಿಲ ಮುಂದೆ ನಿಂತ. ತರುವಾಯ ಗಾಳಿರಾಯನು ಅಪರಿಚಿತ ವ್ಯಕ್ತಿಗೆ ಬಾಲಚಂದ್ರನನ್ನು ತೋರಿಸಿ, ಇವರು ನನ್ನ ಆತ್ಮೀಯ ಗೆಳೆಯರು, ನನ್ನ ಪತ್ತೆದಾರಿಕೆಗೆ ಹಲವು ವಿಧದಲ್ಲಿ ಸಹಾಯಕರ್ತರು. ಇವರ ಹೆಸರು ಬಾಲಚಂದ್ರ ಅಂತ. ನೀವು ಸಂಕೋಚ ಪಟ್ಟುಕೊಳ್ಳದೆ ಏನು ವಿಷಯವಿದ್ದರೂ ನಿರ್ಭಯವಾಗಿ ಹೇಳಬಹುದು. ಯಾವ ಕಾರಣದಿಂದಲೂ ನಿಮ್ಮ ವ್ಯವಹಾರ ಬಯಲಾಗುವುದಿಲ್ಲ ಎಂದು ಮುಂದಾಗಿಯೇ ಮಾತನಾಡಿ ಭರವಸೆ ಇತ್ತ. ಹಲ್ಕಿರಿದ ಅಪರಿಚಿತನು ಬಾಲಚಂದ್ರನ ಕಡೆ ಮುಖ ಮಾಡಿ ನಮಸ್ಕಾರ ಮಾಡಲು ಆತನು ಪ್ರತಿಯಾಗಿ ವಂದಿಸಿದ. ಈಗ ನಿಮಗೇನು ತೊಂದರೆ ಸಂಭವಿಸಿದೆ? ನನ್ನಿಂದ ಏನಾಗಬೇಕು ಹೇಳಿ. ಆ ಮೊದಲು ನಿಮ್ಮ ಹೆಸರೇನು ತಿಳಿಸಿ. ಗಾಳಿರಾಯನು ಮುಖ್ಯ ವಿಷಯಕ್ಕೆ ಬಂದ. ನನ್ನ ಹೆಸರು ಮಹಾಬಲಯ್ಯ ಎಂದು ಹೇಳಿದ. ನಿಮ್ಮ ವಾಸ? ಸರ್ದಾರ್ ಬೀದಿಯಲ್ಲಿ. ಬಾಲಚಂದ್ರನ ಮುಖ ನೋಡಿದ ಗಾಳಿರಾಯನು, ನೀವೇನು ವ್ಯಾಪಾರ ಮಾಡಿಕೊಂಡಿದ್ದೀರಾ ಎಂದು ಮಹಾಬಲಯ್ಯನಿಗೆ ಕೇಳಿದ. ರೇಷ್ಮೆ ವ್ಯಾಪಾರ. ಈಗ ಸಂಭವಿಸಿರುವ ಗಂಡಾಂತರವೇನು? ನನ್ನಿಂದ ಯಾವ ರೀತಿಯ ಸಹಾಯ ಆಗಬೇಕಾಗಿದೆ? ನನಗೆ ಉಷಾದೇವಿ ಎಂಬ 14 ವರ್ಷ ವಯಸ್ಸಿನ ಮಗಳಿದ್ದಾಳೆ. ಆಕೆಯನ್ನು ತಮ್ಮ ಮಗನಿಗೆ ತಂದುಕೊಳ್ಳಲು ದೇವಿಪುರದಿಂದ ನನ್ನ ಬಂಧುಗಳಲ್ಲೊಬ್ಬನಾದ ಸೋಮಯ್ಯನು ತನ್ನ ಮಡದಿಯೊಡನೆ ಆಗಮಿಸಿ ಉಷಾದೇವಿಯನ್ನು ನೋಡಿ ಒಪ್ಪಿ ಊರಿಗೆ ಹಿಂದಿರುಗಿ ನನ್ನ ಮಗನನ್ನು ಕಳುಹಿಸಿಕೊಡ್ತೇವೆ. ಆತನು ನಿಮ್ಮ ಮಗಳನ್ನು ನೋಡಿ ಒಪ್ಪಿದ್ದೇ ಆದರೆ ಮುಂದಿನ ಮಾತು ಎಂದು ಹೇಳಿ ದೇವಿಪುರಕ್ಕೆ ಹಿಂದಿರುಗಿದರು. ಅವರು ಹೋದ ಮರುದಿನವೇ ಉಷಾದೇವಿಯು ಮಾಯವಾಗಿದ್ದಾಳೆ. ಯಾವ ರೀತಿ ಮನೆ ಬಿಟ್ಟು ಹೋದಳೆಂದು ತಿಳಿಯದು, ಅಥವಾ ಯಾವನಾದರೂ ಅಪಹರಿಸಿಕೊಂಡು ಹೋದನೋ ಅದೂ ಗೊತ್ತಿಲ್ಲ. ಸೋಮಯ್ಯನ ಮಗನು ಬಂದಾಗ ಮಗಳಿಲ್ಲವಾದರೆ ಅಪಕೀರ್ತಿಗೆ ಗುರಿಯಾಗಬೇಕಾಗುವುದು.
ಪೊಲೀಸರಿಗೆ ದೂರಿತ್ತರೆ ವಿಷಯ ಬಹಿರಂಗವಾಗುವುದೆಂಬ ಭಯದಿಂದ ಅಲ್ಲಿಗೆ ಹೋಗಲಿಲ್ಲ. ಬಹಿರಂಗವಾದರೆ ಉಷಾದೇವಿಯು ಆಮೇಲೆ ಮನೆಗೆ ಬಂದು ಸೇರಿದರೂ ಕಲಂಕಿನಿ ಎಂಬ ಅಪವಾದ ಹೊತ್ತೇ ಬಾಳಬೇಕಾಗುವುದು. ಆ ಕಾರಣ ನಿಮ್ಮಲ್ಲಿಗೆ ಬಂದಿದ್ದೇನೆ. ನೀವು ಖ್ಯಾತ ಪತ್ತೇದಾರರೆಂದು ಕೇಳಿ ತಿಳಿದಿದ್ದೇನೆ. ಉಷಾದೇವಿ ಎಲ್ಲಿದ್ದಾಳೆಂದು ರಹಸ್ಯವಾಗಿ ಪತ್ತೆ ಮಾಡಿ ಹಿಡಿದು ನನ್ನ ಗೌರವ ಉಳಿಸುವಿರೆಂಬ ಭರವಸೆ ನನಗಿದೆ. ಈ ಎಲ್ಲ ಕಾರಣಗಳಿಂದ ನಾನು ನಿಮ್ಮವರೆಗೆ ಬರಬೇಕಾಯಿತು. ನಾನು ನಿಮ್ಮಿಂದ ಬಯಸುವ ಸಹಾಯ ಇಷ್ಟೇ. ನಿಮ್ಮ ಪತ್ತೇದಾರಿಕೆಗೆ ಎಷ್ಟು ರೂಪಾಯಿ ಖರ್ಚು ಬಂದರೂ ನಾನು ಕೊಡಲು ಸಿದ್ಧ. ಮಹಾಬಲಯನು ವಿಷಯ ತಿಳಿಸಿದ. ತಕ್ಷಣ ಪ್ರಶ್ನೆಗಳನ್ನು ಹಾಕದ ಗಾಳಿರಾಯನು ಹಾಗೇ ಯೋಚನೆಯಲ್ಲಿ ಲೀನನಾದ. ಬಾಲಚಂದ್ರನು ಮೌನ ತಾಳದೆ, ನಿಮ್ಮ ಮಗಳಿಗೆ ಸೋಮಯ್ಯನ ಮಗನನ್ನು ವಿವಾಹವಾಗಲು ಇಷ್ಟವಿಲ್ಲದೆ ಇರಬಹುದು ಎಂದ. ಹಾಗೇನೂ ಇಲ್ಲ. ಆಕೆ ನಮ್ಮ ಅಂಕೆ ದಾಟಿ ಹೋಗುವವಳಲ್ಲ. ಆಕೆಯನ್ನು ವಿಚಾರಿಸಿಯೇ ನಾವು ಮಾತು ಕೊಟ್ಟಿದ್ದೇವೆ. ಒಂದು ವೇಳೆ ಸೋಮಯ್ಯನ ಮಗನು ನನ್ನ ಮಗಳನ್ನು ಒಪ್ಪಿದರೂ ಆಕೆ ಈ ಗಂಡು ನನಗೆ ಒಪ್ಪಿಗೆ ಇಲ್ಲವೆಂದರೆ ಏನೊಂದು ಮಾತೂ ಆಡದೆ ಆಕೆಯ ಇಷ್ಟದಂತೆ ನಡೆಯುತ್ತೇನೆ. ಗಂಡಿನವರು ಒಪ್ಪಿಕೊಂಡ ಮಾತ್ರಕ್ಕೆ ನಾವು ಒಪ್ಪಿಕೊಳ್ಳಬೇಕೆಂಬ ನಿಬಂಧನೆ ಏನೂ ಇಲ್ಲವಲ್ಲ. ಬಾಲಚಂದ್ರನ ಅನುಮಾನ ಪ್ರಶ್ನೆಗೆ ಮಹಾಬಲಯನು ಸೂಕ್ತ ರೀತಿಯಲ್ಲಿ ಉತ್ತರವಿತ್ತನು. ಉಷಾದೇವಿಯು ಅನ್ಯ ಜಾತಿಯವನನ್ನು ಪ್ರೇಮಿಸಿ ಆತನೊಡನೆ ಪ್ರೇಮಲೀಲೆಯಾಡಿಕೊಂಡಿರಬಹುದು. ಆ ಸಂಗತಿ ಇವರ್ಯಾರಿಗೂ ತಿಳಿಯದೆಂದು ತೋರುತ್ತೆ. ಈಚೆಗೆ ಗಂಡು ನೋಡಿ ಮದುವೆ ಮಾಡುವರೆಂಬ ವಿಷಯ ತಿಳಿದು ಆ ಪ್ರೇಮಿಯನ್ನು ಬಿಟ್ಟಿಲ್ಲದೆ ಆತನೊಡನೆ ಸಂಧಾನ ನಡೆಯಿಸಿ ಪರಾರಿಯಾಗಿರಬಹುದು. ಬಾಲಚಂದ್ರನು ಈ ರೀತಿ ಯೋಚಿಸಿಕೊಂಡನಾದರೂ ಇವರ ಎದುರಿಗೆ ಹೇಳಿದರೆ ನೊಂದುಕೊಳ್ಳಬಹುದೆಂದು ಭಾವಿಸಿ ಬಾಯ್ದೆರೆದು ಹೇಳಲಿಲ್ಲ. ಈ ವಿಷಯವಾಗಿ ಗಾಳಿರಾಯನೇನು ಹೇಳುವನೋ ಎಂದು ಕೇಳಲು ಕುತೂಹಲ ಉಳ್ಳವನಾದ. ಈ ಮೊದಲು ನಿಮ್ಮ ಮಗಳನ್ನು ಬೇರೆ ಯಾರಿಗಾದರೂ ಕೊಡಲು ಒಪ್ಪಿ ಆಮೇಲೆ ಆಗುವುದಿಲ್ಲವೆಂದು ತಪ್ಪಿಸಿರುವಿರಾ? ಗಾಳಿರಾಯನು ತನ್ನ ಸಂದೇಹವನ್ನು ಮಹಾಬಲಯನ ಮುಂದಿರಿಸಿದ. ಹಾಗೇನೂ ನಡೆದಿಲ್ಲ. ನಡೆದಿದ್ರೆ ಮುಂದಾಗಿಯೇ ಹೇಳುತ್ತಿದ್ದೆ. ಏನೊಂದು ಕಾರಣವೂ ಇಲ್ಲದೆ ಕಣ್ಮರೆಯಾದಳೆಂದರೆ ಆಶ್ಚರ್ಯವೇ ಸರಿ. ಕಾರಣವಿಲ್ಲದೆ ಕಣ್ಮರೆಯಾಗಿಲ್ಲವೆಂದು ನಾನು ಒತ್ತಿ ಹೇಳಬಲ್ಲೆ. ನೀವು ಏನೋ ಒಂದು ರಹಸ್ಯವನ್ನು ಮುಚ್ಚಿಡಲು ಪ್ರಯತ್ನ ಪಡುತ್ತಿದ್ದೀರಾ. ಖಂಡಿತ ಅಂತಹ ರಹಸ್ಯವೇನೂ ಇಲ್ಲ. ನಿಮ್ಮ ಮಗಳು ಕಣ್ಮರೆಯಾದದ್ದು ಯಾವಾಗ? ನಿನ್ನೆ ಬೆಳಗ್ಗೆಯಿಂದ ಪತ್ತೆ ಇಲ್ಲ. ರಾತ್ರಿ ನಮ್ಮೆಲ್ಲರ ಜೊತೆ ಊಟ ಮಾಡಿ ಸಂತೋಷದಿಂದ ಮಾತನಾಡಿ ಮಲಗಿದವಳು ಬೆಳಗ್ಗೆ ನೋಡಿದರೆ ಪತ್ತೆ ಇಲ್ಲ. ಅವಳಿಗಾಗಿ ನಿನ್ನೆಯೆಲ್ಲ ಹುಡುಕಾಡಿ ನೋಡಿದ್ದಾಯಿತು. ಸೋಮಯ್ಯನು ಮೊನ್ನೆ ದಿನ ಇಲ್ಲಿಂದ ಪ್ರಯಾಣ ಬೆಳೆಸಿದನೇ? ಹೌದು. ಆತನ ಮಗನು ಎಂದು ಬರುವನು? ಒಂದೆರಡು ದಿನಗಳಲ್ಲಿಯೇ ಬರುವ ಸಂಭವವಿದೆ. ಅವನು ಬಂದಾಗ ಉಷಾದೇವಿ ಇಲ್ಲದೆ ಹೋದರೆ ನಾನು ತಲೆ ಎತ್ತಿ ಬಾಳುವ ಹಾಗಿಲ್ಲ. ಸೋಮಯ್ಯನು ಒಪ್ಪದೆ ಹೋಗಿದ್ದರೆ ಹೆಚ್ಚಿನ ಚಿಂತೆ ಕಳವಳಕ್ಕೆ ಅವಕಾಶ ಇರುತ್ತಿರಲಿಲ್ಲ. ದಯವಿಟ್ಟು ಆಕೆ ಎಲ್ಲಿದ್ದಾಳೆಂದು ಪತ್ತೆ ಮಾಡಿ ಹಿಡಿಯಬೇಕೆಂದು ಕೈಮುಗಿದು ಪ್ರಾರ್ಥಿಸಿಕೊಳ್ತೇನೆ. ಮಹಾಬಲಯನು ಕೈಮುಗಿದು ಬೇಡಿಕೊಂಡ. ಸೋಮಯ್ಯನ ಮಗನು ಒಂದೆರಡು ದಿನಗಳಲ್ಲಿಯೇ ಬರುವನೆಂದು ಹೇಳಿದ್ರಿ. ಆದಷ್ಟು ಬೇಗ ನಿಮ್ಮ ಮಗಳು ಎಲ್ಲಿದ್ದಾಳೆಂದು ಪತ್ತೆ ಮಾಡಿ ತಂದು ಒಪ್ಪಿಸುತ್ತೇನೆಂದು ಭರವಸೆ ನೀಡಲಾರೆ. ನಿಮ್ಮ ಹೇಳಿಕೆ ಮೇಲೆ ಪತ್ತೆ ಮಾಡಲು ಕೂದಲೆಳೆಯಷ್ಟು ಆಧಾರವೂ ಇಲ್ಲದಂತಾಗಿದೆ. ನಿರಾಶನಾದ ಮಹಾಬಲಯನು, ಹಾಗಾದರೆ ಮಹಾಬಲಯನ ಮಾತನ್ನು ಅಲ್ಲಿಗೆ ತಡೆದು, ನಿಮ್ಮ ಗೌರವ ಉಳಿಸಿಕೊಳ್ಳಬೇಕಾದರೆ ನಾನು ಹೇಳಿದಂತೆ ನಡೆಯಿರಿ ಎಂದ. ನೀವು ಹೇಳಿದಂತೆ ಅಂದರೆ ಹೇಗೆ? 200 ಮೈಲಿಗಳ ದೂರದಲ್ಲಿರುವ ಊರುಗಳಲ್ಲಿ ನಿಮ್ಮ ಬಂಧುಗಳಿರುವರೇ? ಇದ್ದಾರೆ. ಆ ಬಂಧುಗಳಲ್ಲೊಬ್ಬರ ಹೆಸರಿನಲ್ಲಿ ಅವರೇ ಟೆಲಿಗ್ರಾಮ್ ಮಾಡಿದಂತೆ ನಾನು ನಿಮಗೆ ಟೆಲಿಗ್ರಾಮ್ ಮಾಡ್ತೇನೆ. ಯಾಕೆ? ನಾನು ಹೇಳುವವರೆಗೆ ಕೇಳಿ. ಸೋಮಯ್ಯನ ಮಗನು ಬಂದರೆ ಆ ಟೆಲಿಗ್ರಾಮ್ ತೋರಿಸಿ, ಇದಕ್ಕಿದ್ದ ಹಾಗೆ ಆ ಊರಿನಿಂದ ಟೆಲಿಗ್ರಾಮ್ ಬಂದುದರಿಂದ ತಾಯಿ ಮಗಳಿಬ್ಬರೂ ಅಲ್ಲಿಗೆ ಹೋಗಿದ್ದಾರೆ, ಹಿಂದಿರುಗಿ ಬರಲು 1 ವಾರವಾದರೂ ಆಗುತ್ತೆ ಎಂದು ಹೇಳಿ. ಆತನ 1 ವಾರ ಕಾಲ ಇಲ್ಲಿರಲು ಒಪ್ಪದೆ ಹಾಗೆ ಹಿಂದಿರುಗುವನು. ಅಂದರೆ ನನ್ನಾಕೆಯು ಕಣ್ಮರೆಯಾಗಬೇಕಾಗುತ್ತೆ ಅಲ್ವೇ? ಆ ಮನುಷ್ಯನು ಬಂದು ಹೋಗುವವರೆಗೆ ಮಾತ್ರ. ಆಮೇಲೆ ನಿರ್ಭೀತಿಯಿಂದ ಇರಬಹುದು. 4 ದಿನಗಳು ಕಳೆದ ನಂತರ ಬಂದರೆ ಮಗಳನ್ನು ಆ ಊರಿನಲ್ಲೇ ಬಿಟ್ಟು ಬಂದೆನೆಂದು ಹೇಳಬಹುದು. ನಿಮಗಾಗಿ ನಾನು ಹೆಚ್ಚಿನ ಶ್ರಮ ವಹಿಸುತ್ತೇನೆ. ಬಾಲಚಂದ್ರನು ಮಧ್ಯ ಪ್ರವೇಶಿಸಿ, ಇವರು ಹೇಳಿದಂತೆ ನಡೆಯಿರಿ. ನಿಮ್ಮ ಗೌರವವೂ ಉಳಿಯುತ್ತೆ. ನಿಮ್ಮ ಮಗಳು ಎಲ್ಲಿದ್ದಾಳೆಂದು ಪತ್ತೆ ಮಾಡಿ ಹಿಡಿದ ನಂತರ ಸೋಮಯ್ಯನಿಗೆ ಉಷಾದೇವಿಯು ಬಂದಳೆಂದು ಪತ್ರ ಬರೆದು ತಿಳಿಸಬಹುದು.
ಮಹಾಬಲೆಯನ್ನು ಒಪ್ಪಲೇಬೇಕಾಯಿತು. ಒಪ್ಪಿಕೊಳ್ಳದೆ ವಿಧಿಯಿಲ್ಲ. ನಿಮ್ಮ ಫೀಸಿನ ಹಣ ಎಷ್ಟು? ಈ ಸದ್ಯ 1,000 ರೂಪಾಯಿ ಕೊಟ್ಟಿರಿ. ಏನೊಂದು ಆಧಾರವೂ ಇಲ್ಲದೆ ಪತ್ತೇದಾರಿಕೆ ನಡೆಯಿಸಬೇಕಾಗಿದೆ. ಮಹಾಬಲೆಯನ್ನು ಪಾಕೆಟಿನಿಂದ 100 ರೂಪಾಯಿಯ 10 ನೋಟುಗಳನ್ನು ತೆಗೆದುಕೊಟ್ಟ. ನಿಮ್ಮ ಮಗಳ ಇತ್ತೀಚಿನ ಫೋಟೋ ಒಂದು ಬೇಕಾಗಿದೆ. ಅದು ಒಂಟಿಯಾಗಿ ತೆಗೆಸಿದ್ದಾಗಿರಬೇಕು. ತಂದುಕೊಡ್ತೇನೆಂದು ಹೇಳಿದ ಮಹಾಬಲಯ್ಯ. ಈಗಲೇ ತಂದುಕೊಡಿ. ಆಗಲೆಂದು ತಲೆಯಾಡಿಸಿದ ಮಹಾಬಲೆಯನು ಅಲ್ಲಿಂದ ಹಿಂದಿರುಗಿದ. ಉಷಾದೇವಿಯ ಕಣ್ಮರೆಯ ಬಗ್ಗೆ ನಿಮ್ಮ ಊಹಾ ಆಲೋಚನೆಗಳನ್ನು ಹೊಳೆದಿದೆ. ಮಹಾಬಲೆಯನು ಹಿಂದಿರುಗಿದ ನಂತರ ಬಾಲಚಂದ್ರನು ಗಾಳಿರಾಯನ ನೈಪುಣ್ಯತೆ ತಿಳಿಯುವ ಉದ್ದೇಶದಿಂದ ತನ್ನ ಪ್ರಶ್ನೆಯನ್ನು ಆತನ ಮುಂದಿಟ್ಟ. ಮಹಾಬಲೆಯನು ಕೆಲವೊಂದು ವಿಷಯಗಳನ್ನು ಹೇಳದೆ ಮುಚ್ಚಿಟ್ಟಿದ್ದಾನೆಂದು ಹೇಳಬಲ್ಲೆ. ನನಗೆ ಆ ರಹಸ್ಯವೇನೂ ತಿಳಿಯಬಾರದೆಂಬ ಅಭಿಪ್ರಾಯವಿರಬಹುದು. ನಾನೀಗ ಪತ್ತೇದಾರಿಕೆ ನಡೆಸಬೇಕಾಗಿದ್ದರೆ ಈತನ ಮೂಲಕವೇ ಆರಂಭಿಸಬೇಕು. ಮುಚ್ಚುಮರೆ ಅಂದರೆ ಏನು? ಉಷಾದೇವಿಯು ತಪ್ಪುದಾರಿ ತುಳಿದಿದ್ದಾಳೆಂದು ನಿಮ್ಮ ಭಾವನೆಯೇ? ಆ ಬಗ್ಗೆ ಈಗಲೇ ನಾನೇನು ಹೇಳಲಾರೆ. ಅವಳು ಮಾಯವಾಗಿರುವುದರಲ್ಲಿ ಏನೋ ರಹಸ್ಯವಿದೆ. ಡಕಾಯಿತರಿಂದ ಅಪಹರಣವಾಗಿರಬಹುದೋ ಏನೋ. ಮಹಾಬಲೆಯನಿಂದ ಹಣ ವಸೂಲು ಮಾಡಲು ಅವರೇಕೆ ಈ ಕೃತ್ಯ ನಡೆಯಿಸಬಾರದು? ಅವರಿಂದ ಅಪಹರಣವಾಗಿದ್ದರೆ ಹಣಕ್ಕಾಗಿ ಮಹಾಬಲೆಯನಿಗೆ ಈ ದಿನ ಪತ್ರ ಬರುತ್ತಿತ್ತು. ಅವರ್ಯಾರಿಂದಲೂ ಅಪಹರಣವಾಗಿಲ್ಲ. ಆಕೆಯ ಕಣ್ಮರೆಯಲ್ಲೇ ನಿಗೂಢ ರಹಸ್ಯವಿದೆ. ಸೋಮಯ್ಯ ದಂಪತಿಯರು ಆಕೆಯನ್ನು ನೋಡಿ ಒಪ್ಪಿ ಊರಿಗೆ ಮರಳಿದ ಮರುದಿನವೇ ಮಾಯವಾಗಬೇಕೆಂದರೆ ಆಶ್ಚರ್ಯವಲ್ಲವೇ? ಕೆಲವು ದಿನಗಳಲ್ಲಿಯೇ ಆ ರಹಸ್ಯವನ್ನು ಭೇದಿಸದೆ ಬಿಡಲಾರೆ. ಅವರಿಬ್ಬರು ಮಾತನಾಡುತ್ತಿದ್ದ ಹಾಗೆ ರಿಕ್ಷಾದಲ್ಲಿ ಆಗಮಿಸಿದ ಮಹಾಬಲೆಯನು ಮಗಳ ಫೋಟೋ ಕೊಟ್ಟ. ಫೋಟೋ ನೋಡಿ ಜೇಬಿನಲ್ಲಿಟ್ಟುಕೊಂಡ ಗಾಳಿರಾಯನು, ನಿಮ್ಮ ಮಗಳು ಜೀವಸಹಿತ ಎಲ್ಲಿದ್ದರೂ ಪತ್ತೆ ಮಾಡಿ ತಂದೊಪ್ಪಿಸುತ್ತೇನೆ. ನೀವು ಮಾತ್ರ ನಾನು ಹೇಳಿದಂತೆ ನಡೆದುಕೊಳ್ಳಿ. ಈ ದಿನವೇ ಟೆಲಿಗ್ರಾಮ್ ಮಾಡ್ತೇನೆ. ನಿಮ್ಮ ಬಂಧುಗಳೊಬ್ಬರ ಹೆಸರು ಹೇಳಿದರೆ ಸಾಕು ಎಂದ. ಚಿತ್ತಾಪುರದಲ್ಲಿರುವ ರಾಯಪ್ಪನ ಹೆಸರು ಹೇಳಲು ಗಾಳಿರಾಯನು ತನ್ನ ಡೈರಿಯಲ್ಲಿ ಬರೆದುಕೊಂಡು ನೀವಿನ್ನು ಹೋಗಬಹುದೆಂದು ಹೇಳಲು ಮಹಾಬಲೆಯನು ಇಬ್ಬರಿಗೂ ವಂದನೆ ಸಲ್ಲಿಸಿ ಹಿಂದಿರುಗಿದ. ಉಷಾದೇವಿ ಎಲ್ಲಿದ್ದರೂ ಗಾಳಿರಾಯನು ಪತ್ತೆ ಮಾಡಿ ಹಿಡಿಯುವನೆಂಬ ನಂಬಿಕೆ ಆತನ ಮನದಲ್ಲಿದೆ. ಮಹಾಬಲೆಯನು ಹಿಂದಿರುಗಿದ ನಂತರ ಕೆಲ ಹೊತ್ತು ಮಾತನಾಡುತ್ತಾ ಕುಳಿತಿದ್ದು ಕಾಫಿ ಹೀರಿದ ನಂತರ ಬಾಲಚಂದ್ರನನ್ನು ಬೀಳ್ಕೊಟ್ಟು ಗಾಳಿರಾಯನು ತನ್ನ ಮೊದಲನೇ ಕಾರ್ಯವನ್ನು ನಿರ್ವಹಿಸುವ ನಿಮಿತ್ತ ಟಪಾಲು ಕಚೇರಿಗೆ ಹೊರಟ. ಗುಡಿಯಪ್ಪನ ಮಂತ್ರಶಕ್ತಿಯ ಮಹಾವಿದ್ಯೆಯನ್ನು ನಿಷ್ಫಲಗೊಳಿಸುವ ಉದ್ದೇಶ ಹಾಗೂ ಛಲ ಉಳ್ಳವನಾದ ಉಗ್ರನಾಥನು ಸದಾಕಾಲ ಎಚ್ಚರಿಕೆ ಉಳ್ಳವನಾಗಿಯೇ ಇರುವನು. ಸಾಯಂಕಾಲ 5:15 ಗಂಟೆ ಸಮಯದಲ್ಲಿ ತನ್ನ ಮಡದಿಯೊಡನೆ ರೂಮಿನಲ್ಲಿ ಮಾತನಾಡುತ್ತಾ ಕುಳಿತಿರುವಾಗ ಹೊರಗಡೆಯಿಂದ ಆಗಮಿಸಿದ ಮಂಗಳಯ್ಯನು ಅಕ್ಕ ಭಾವನೊಡನೆ ತನ್ನ ಗೆಳೆಯನಿಗೆ ಸಿನಿಮಾ ಪಾಸು ಬಂದಿರುವುದರಿಂದ ತನ್ನನ್ನು ಕರೆದುಕೊಂಡು ಹೋಗಲು ಒಪ್ಪಿರುವನು. ಆದ್ದರಿಂದ ತಾನು ಹೋಗಿ ಬರುವೆನೆಂದು ಹೇಳಿ ಅವರ ಅನುಮತಿ ಪಡೆದು ಉಡುಪುಗಳೇನೂ ಬದಲಾಯಿಸದೆ ಯಥಾಸ್ಥಿತಿಯಲ್ಲಿ ಹೊರಟ. ಕೆಲ ನಿಮಿಷಗಳಲ್ಲಿಯೇ ಮಾಲತಮ್ಮನು ಎದ್ದು ಅಡಿಗೆ ಮನೆಗೆ ಬಂದಳು. ಉಗ್ರನಾಥನು 2 ಪ್ರಕರಣಗಳನ್ನು ಮೆಲುಕು ಹಾಕುತ್ತಾ ಬಾಗಿಲ ಕಡೆ ಏನೋ ನೋಡುತ್ತಿರಲು ಹೊರಗಡೆಯಿಂದ ಮಂಗಳಯ್ಯನು ಬಂದುದನ್ನು ಕಂಡ. ಗುಡಿಯಪ್ಪನ ಮಂತ್ರಶಕ್ತಿಯ ಪ್ರಭಾವವೇ ಮಂಗಳಯ್ಯನ ರೂಪದಲ್ಲಿ ತಮ್ಮನ್ನು ಬೆರಗುಗೊಳಿಸಲು ಬಂದಿದೆ. ಆತನು ಸಿನಿಮಾಕ್ಕೆ ಹೋದುದನ್ನು ನೋಡಿಯೇ ಬಂದಿರುವುದರಿಂದ ಈಗ ಹಿಂದಿನಂತೆ ಮೋಸ ಹೋಗಲಾರೆ ಎಂದು ಕ್ಷಣ ಮಾತ್ರದಲ್ಲಿ ಯೋಚಿಸಿ ಮಿಂಚಿನಂತೆ ಎದ್ದು ಮಂಗಳಯ್ಯನ ಮುಂದೆ ಬಂದು ಮುಖದ ಮೇಲೆ ಉಗುಳಿ ಬಲಗೈ ಎತ್ತಿ ಅವನ ಎಡಗೆನ್ನೆಗೆ ಫಟಾರೆಂದು ತನ್ನ ಶಕ್ತಿ ಮೀರಿ ಹೊಡೆದ. ಆ ಒಂದು ಏಟಿಗೆ ತತ್ತರಿಸಿ ಹೋದ ಮಂಗಳಯ್ಯನ ಕಣ್ಣುಗಳಿಗೆ ಕತ್ತಲು ಕವಿದಂತಾಗಲು ನೆಲದ ಮೇಲೆ ನಿಲ್ಲಲು ಅಶಕ್ತನಾಗಿ ಕೆಳಗೆ ಬಿದ್ದ. ಕೆನ್ನೆಗೆ ಹೊಡೆದ ಫಟಾರೆಂಬ ಶಬ್ದ ಕೇಳುತ್ತಲೇ ಅಡಿಗೆ ಮನೆಯಲ್ಲಿದ್ದ ಮಾಲತಮ್ಮನು ಬೆಚ್ಚಿ ಬಿದ್ದವಳಂತೆ ಆಗಿ ಹೊರಗೆ ಬಂದು ನೋಡಿ ತಮ್ಮನು ಪ್ರಜ್ಞೆ ತಪ್ಪಿ ಬಿದ್ದದ್ದು, ಗಂಡನು ರೌದ್ರಾಕಾರನಾಗಿ ನಿಂತಿರುವುದನ್ನು ಕಂಡು ಬೆಪ್ಪಳಂತಾದಳು. ಸಿನಿಮಾಕ್ಕೆ ಹೊರಟಿದ್ದವನು ಇವನೇಕೆ ಬಂದ? ನನ್ನವರು ಇವನಿಗೇಕೆ ಹೊಡೆದ್ರು? ಇವನೇನು ತಪ್ಪು ಮಾಡಿದನೆಂದು ಯೋಚಿಸಿದರೂ ಬಗೆಹರಿಯಲಿಲ್ಲ. ಬಾಗಿಲ ಮುಂದೆ ನಿಂತೇ ಕೇಳಿದಳು ಮಾಲ್ತಮ್ಮ. ಗಂಡನು ರೌದ್ರಾಕಾರನಾಗಿ ನಿಂತಿರುವುದನ್ನು ನೋಡಿ ಹತ್ತಿರ ಬರಲು ಆಕೆಗೆ ಭಯ. ಮಡದಿಯ ಮಾತಿಗೆ ಲಕ್ಷ್ಯವೀಯದೆ ಉಗ್ರನಾಥನು
ನೆಲದ ಮೇಲೆ ಬಿದ್ದಿದ್ದ ಮಂಗಳಯ್ಯನಿಗೆ ಕಾಲಿಂದ ಒದ್ದು, ನಿನ್ನ ಆಟವೇನೂ ನನ್ನ ಬಳಿ ನಡೆಯದು. ಎಷ್ಟು ಸಾರಿ ನನ್ನ ಕಣ್ಣುಗಳಿಗೆ ಮಣ್ಣೆರಚಲು ಸಾಧ್ಯ? ಬೇರೆಯವರ ಬಳಿ ನಡೆದಂತೆ ನನ್ನ ಹತ್ತಿರ ನಡೆಯುವುದಿಲ್ಲವೆಂದು ಈಗ ಅರ್ಥವಾಯಿತೇ? ಇಲ್ಲಿಯೇ ನಿನ್ನನ್ನು ಭೂಗತ ಮಾಡಿಬಿಡ್ತೇನೆ. ನಿನ್ನಲ್ಲಿ ಶಕ್ತಿ ಇದ್ದರೆ ಈಗ ಮಾಯವಾಗು ನೋಡ್ತೇನೆ ಎಂದು ಘರ್ಜಿಸಿದ. ಗಂಡ ನಾಡಿದ ಮಾತು ಕೇಳಿ ಮಾಲತಮ್ಮನು ದಿಗ್ಭ್ರಾಂತಳಾದಳು. ಸಿನಿಮಾಕ್ಕೆ ಹೋಗುವೆನೆಂದು ಹೇಳಿ ಹೊರಗೆ ಹೋದವನು ತಮಗೆ ಕಾಣದಂತೆ ಒಳಗೆ ಬಂದು ಏನೋ ಕದಿಯಲು ಪ್ರಯತ್ನಿಸಿ ಇವರ ಕೈಗೆ ಸಿಕ್ಕಿ ಬಿದ್ದಿರಬಹುದು. ಆ ಕಾರಣ ಸಿಟ್ಟಾದ ನನ್ನವರು ಈ ರೀತಿ ಹೊಡೆದು ಗದರಿದ್ದಾರೆಂದು ಭಾವಿಸಿದಳು. ನಡೆದ ಸತ್ಯ ಸಂಗತಿಯ ಮರ್ಮವನ್ನು ಆಕೆ ಏನು ಬಲ್ಲಳು? ಮಂಗಳಯ್ಯನು ನರಳುತ್ತಲೇ ಎದ್ದು ಕುಳಿತ. ಸೇಡಿನ ಕಿಡಿಗಳನ್ನು ಕಾರುತ್ತಾ ನಿಂತಿದ್ದ ಉಗ್ರನಾಥನು ಪುನಃ ಒದೆಯಬೇಕೆಂದು ಕಾಲು ಎತ್ತುತ್ತಲೇ ಗಂಡನಿಗೆ ಅಡ್ಡಲಾಗಿ ಬಂದು ನಿಂತ ಮಾಲತಮ್ಮನು, ಇವನಿಗೆ ಏಕೆ ಒದೆಯುತ್ತಿದ್ದೀರಾ? ನನ್ನ ತಮ್ಮನು ಮಾಡಿರುವ ತಪ್ಪಾದರೂ ಏನು ಎಂದು ಸಿಟ್ಟು ಬೆರೆತ ಧ್ವನಿಯಲ್ಲಿ ಕೇಳಿದಳು. ಇವನು ನಿನ್ನ ತಮ್ಮನೇ? ದಾರಿ ಬಿಡು, ಈಗ ಬಿಟ್ಟರೆ ಕಣ್ಣಿಗೆ ಕಾಣದಂತೆ ಮಾಯವಾಗ್ತಾನೆ. ಪತ್ನಿಯನ್ನು ಪಕ್ಕಕ್ಕೆ ತಳ್ಳಿದ ಉಗ್ರನಾಥನು ಆ ಮಾತ್ರಕ್ಕೆ ಮಾಲತಮ್ಮನು ಗಂಡನಿಗೆ ಒದೆಯಲು ಆಸ್ಪದ ಕೊಡದೆ